ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸ್ವಾಭಾವಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಜ್ಞಾನ ಪ್ರತಿಪಾದನಾ ಸ್ಥಳ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 3ನೇ ಪದದ ಒಂದು ಕೊನೆಯ ನುಡಿ ನೋಡಿಕೊಂಡು ಹೋಗೋಣ. ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಯಾಕಂದ್ರೆ ಜೀವ ಮತ್ತು ಬ್ರಹ್ಮ ಐಕ್ಯ ಅಭೇದ ಜ್ಞಾನವೇ ಮೋಕ್ಷಕ್ಕೆ ಮುಖ್ಯ ಸಾಧನವಾಗಿದೆ ಅಂತ ಹೇಳಿದರು ಕೆಲವ್ರು ಹೇಳ್ತಾರೆ. ಆದರೆ ಕೆಲವ್ರು ಏನು ಹೇಳ್ತಾರೆ, ವೈರಾಗ್ಯ ಇದ್ರೆ ಮುಕ್ತಿ ಆಗ್ತದೆ ಅಂತಾರೆ, ಕೆಲವ್ರು ಉಪರತಿ ಇದ್ರೆ ಮುಕ್ತಿ ಆಗ್ತದೆ. ಆದರೆ ಹಾಗೆಲ್ಲ ಆಗಕ್ಕೆ ಬರೋಂಗಿಲ್ಲ. ಅದ್ರ ಜೊತೆ ಅರಿವಿರಬೇಕು. ಅರಿವಿನ ಅಂದರೆ ಶ್ರೇಷ್ಠವಂತ ಜ್ಞಾನ ಇರಬೇಕು. ಜ್ಞಾನ ಇದ್ದಾಗ ಮಾತ್ರ ಅಲ್ಲಿ ಈ ಮುಕ್ತಿ ಆಗ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. 3ನೇ ಪದದಲ್ಲಿ ಹೇಳ್ತಾ ಇದ್ದಾರೆ, ಜ್ಞಾನ ವೈರಾಗ್ಯೋಪರತಿಗಳೆಂಬಿವನೇ ಸಂಧಾನಿಸುತ್ತೀರೆ ಭೋಗ ಮೋಕ್ಷ ವಾಂಛಿತರು ಅಂತ ನಿನ್ನೆ ಕೆಲವು ವಿಷಯಗಳಲ್ಲಿ ಬಂತು. ಯಾಕಂದ್ರೆ ಈ ಉತ್ತರ ಲೋಕಾಂತರ ಭೋಗಗಳು ಈಗ ನಮ್ಗೆ ಈ ಮುಂದೆ ಹೋಗುವಂಥದ್ದು ಬರುವಂಥದ್ದು ಲೋಕಾಂತರ ಒಂದು ತಿರುಗಾಡುವಂಥದ್ದು ಇರ್ತದಲ್ಲ, ಆ ಲೋಕಾಂತರ ಗತಿಗಳು ನಮ್ಗೆ ಆಗಲಿ ಅಂತ ಅನ್ನುವಂಥ ಒಂದು ಆಸೆ ಇದ್ರೆ, ಆ ಭೋಗಗಳು ನಮಗೆ ಪ್ರಾಪ್ತಿಯಾಗಲಿ ಅನ್ನುವಂಥ ಭಾವಗಳು ಇದ್ರೆ, ಈ ಒಂದು ಯಾವುದಂತಂದ್ರೆ ವೈರಾಗ್ಯ ಮತ್ತು ಉಪರತಿ ಮಾಡಿಕೊಂಡಾಗ ಲೋಕಾಂತರವಾದಂಥ ಒಂದು ಭೋಗಗಳು ನಮಗೆ ಪ್ರಾಪ್ತಿಯಾಗ್ತಾವೆ. ಆ ರೀತಿ ಅಪೇಕ್ಷೆ ಉಳ್ಳಂಥವರು ವೈರಾಗ್ಯ ಮತ್ತು ಉಪರತಿಯನ್ನು ಅವರು ಪ್ರಯತ್ನ ಪಟ್ಟು ಅದನ್ನು ಪಡ್ಕೊಳ್ಬೇಕಾಗ್ತದೆ. ಆದರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ನಾವು ಮಾಡ್ಕೊಳ್ಬೇಕಾಗಿತ್ತಂತಂದ್ರೆ ಅಲ್ಲಿ ಯಾವುದನ್ನು ನಂಬಬೇಕಾದ್ರೆ ಜ್ಞಾನವನ್ನೇ ಮಾಡ್ಕೋಬೇಕಾಗ್ತದೆ, ಅಂದರೆ ಜ್ಞಾನವನ್ನೇ ಪಡ್ಕೊಳ್ಬೇಕಾಗ್ತದೆ ಅಂತ ಹಿಂದೆ ಹಲವಾರು ವಿಚಾರಗಳು ಬಂದವು. ಇವಾಗ ಹೇಳ್ತಾ ಇದ್ದಾರೆ 5ನೇ ನುಡಿ ನಾವು ನೋಡೋಣ. ಏನು ಹಿಂದಿನ ವಿಚಾರದಲ್ಲಿ 4ನೇ ನುಡಿಯಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಇವರೋಳು ಅರಿವಿಲ್ಲದುಳಿದೆರಡು ಕೂಡಿರೆ ಮುಕ್ತಿ ಸಮನಿಸದು ಉತ್ತರ ಲೋಕಗತಿಯಹುದು ಪವಣದ ಅರಿವಿರ್ದು ಮಿಕ್ಕೆರಡಿಲ್ಲದಿರೆ ಮೋಕ್ಷ ಸಮನಿಪದು ಆರಬ್ಧ ದುಃಖವದು ಬಿಡೋದು. ಅದು ಭಾಳ ಅದ್ಭುತವಾಗಿ ಹೇಳ್ತಾರೆ. ನಾವು ಅದಕ್ಕೆ ಭಾಳ ಹುಷಾರಾಗಿರ್ಬೇಕಾಗ್ತದೆ ಅಂತ ಯಾರು ಮಹಾತ್ಮರು ನಮಗೆ ತಿಳಿಸ್ತಾರೆ. ಯಾಕಂದ್ರೆ ಭಾಳಷ್ಟು ವೈರಾಗ್ಯಶಾಲಿಯಾಗಿದ್ದೀವಿ ರೀ ಅಂತಂದ್ರೂ ಕೂಡ ಅಲ್ಲಿ ಮೋಕ್ಷ ಆಗಂಗಿಲ್ಲ. ಮತ್ತು ಉಪರತಿ ಶರೀರದ ಮೇಲೆ ಎಚ್ಚರಿಕೆ ಇಲ್ಲದೆ ಇರುವಂಥ ರೀತಿಯಲ್ಲಿ ಇರ್ತಾರೆ, ಅವರು ಅರಿವಿರಂಗಿಲ್ಲ ಅಂತ ಈ ರೀತಿ ಅಂದರೂ ಕೂಡ ಉಪರತಿ ಸ್ಥಿತಿಯನ್ನು ಮಾಡಿಕೊಂಡ್ರೂ ಕೂಡ ಅಲ್ಲಿ ಮುಕ್ತಿ ಆಗ್ತದೆ ಅಂದರೆ ಆಗಂಗಿಲ್ಲ. ಯಾಕಂದರೆ ಇದ್ರ ಜೊತೆ ಜ್ಞಾನ ಇರದೇ ಇದ್ದರೆ ಈ ವೈರಾಗ್ಯ ಉಪರತಿ ಎರಡರಿಂದ ಜ್ಞಾನ ಆಗಂಗಿಲ್ಲ. ಅದ್ರ ಯಾಕಂದ್ರೆ ಗತಿಗಳು ಆಗ್ತಾವೆ, ಭೋಗಗಳು ಪ್ರಾಪ್ತ ಆಗ್ತಾವೆ, ಲೋಕಾಂತರ ಭೋಗಗಳು ಪ್ರಾಪ್ತಿ ಆಗ್ತಾವೆ. ಆದ್ರೆ ಇಲ್ಲಿ ಇವೆರಡು ಇದ್ದು ಜ್ಞಾನ ಇರಲಿಲ್ಲ ಅಂದ್ರೆ ಮುಕ್ತಿ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ ಅಂತಂದರೆ, ಇವೆರಡು ಇರದೇ ಇದ್ದರು ಉಪರತಿನೂ ಇಲ್ಲ ಮತ್ತು ವೈರಾಗ್ಯ ಭಾವನೂ ಇಲ್ಲ, ಆದ್ರೆ ಜ್ಞಾನ ಆಗ್ಯದ, ತನ್ನ ಸ್ವರೂಪವನ್ನು ತಿಳ್ಕೊಂಡಿದ್ದಾನೆ. ಅಂದ್ರೆ ಅಜ್ಞಾನದ ಆವರಣ ಅನ್ನುವಂಥದ್ದು ಛೇದನ ಆಗ್ಯದ, ಆವರಣ ಅಲ್ಲಿ ಹೋಗ್ಯದ ಅಂದಾಗ ಇವೆರಡು ಇರದೇ ಇದ್ದರೂ ಕೂಡ ಆತ ಪ್ರಾರಬ್ಧ ರೂಪವಾಗಿ ದುಃಖವನ್ನು ಅನುಭವಿಸ್ತಾನೆ, ಇಲ್ಲ ಅಂತಿಲ್ಲ. ಆದರೂ ಕೂಡ ಆತ ಕೊನೆಗೆ ಮುಕ್ತಿನೇ ಆಗಿರ್ತಾನಂತ. ಕೊನೆಗೆ ಮುಕ್ತಿನೇ ಆಗ್ತದೆ ಆತಗೆ. ಜ್ಞಾನ ಹೊಂದಿದ್ದು ವೈರಾಗ್ಯ ಉಪರತಿ ಎರಡೂ ಇಲ್ಲದೇ ಇದ್ದರೂ ಕೂಡ ಮುಕ್ತಿ ಆಗ್ತದೆ. ಅದಕ್ಕೆ ಜ್ಞಾನಕ್ಕೆ ಭಾಳ ಮುಖ್ಯವಾಗಿರುವಂಥದ್ದು. ನಂಬು ಜ್ಞಾನವನ್ನೇ ಕರ್ಮವೆಂಬ ಜಾಲದೊಳು ಸಿಲುಕಿ ಅಂಬಲಿಸದಿರು ಮುಕ್ತಿ ಎಂಬ ಎಸಿ ಮನುಜ. ನಾವು ಏನೇ ಮಾಡಿದರೂ ಕೂಡ ಜ್ಞಾನದಿಂದನೇ ಮುಕ್ತಿ ಆಗುವಂಥದ್ದು ಹೊರತಾಗಿ ಬೇರೆ ಅದರಿಂದ ಆಗಂಗಿಲ್ಲ ಅಂತ ಹೇಳಿದರು ಅವರು. ಮತ್ತೀಗ ನಾವು 5ನೇ ನುಡಿಯಲ್ಲಿ ಏನು ಹೇಳ್ತಾರೆ ಅಂದ್ರೆ, ವಿರತಿಗೆಲ್ಲವನು ತೃಣವೆಂಬುದು ಉಪಹತಿಗೆ ಪರವಶನಂತಿಹುದು ಅಮಳ ಜ್ಞಾನಕ್ಕೆ ಗುರುಶಂಭುಲಿಂಗವೇ ತಾನೆಂಬ ದೃಢಬುದ್ಧಿ ಶರೀರದ ಅಭಿಮಾನದಂದದೋಳಿಹುದು ಅವಧಿ ಅಂತ ಹೇಳ್ತಾರೆ. ಈಗ ಅವಧಿ ಹೇಳ್ತಾರೆ. ಏನು ಹೇಳ್ತಾರೆ, ವೈರಾಗ್ಯ ಉಪರತಿ ಜ್ಞಾನಗಳಿಗೆ ಅವಧಿ ಅಂದರೆ ಈ ಒಂದು
ಏನು ಅವಧಿ ಅಂದರೆ ಈ ಅಳತೆ ಇಷ್ಟಿಷ್ಟದ, ಇದಕ್ಕೆ ವೈರಾಗ್ಯಕ್ಕೆ ಇಷ್ಟು ಅಳತೆ ಅದ, ಮತ್ತು ಉಪರತಿಗೆ ಇಷ್ಟು ಅಳತೆ ಅದ. ಆಮೇಲೆ ಜ್ಞಾನಕ್ಕೆ ಈ ಸೀಮೆಯನ್ನು ತೋರಿಸ್ತಾರೆ. ಅವಧಿ ಅಂದ್ರೇ ಸೀಮೆ. ಈಗ ಒಂದು ನಮ್ಮ ಊರು ಇಷ್ಟು ತನ ಇಷ್ಟಂತಲ್ಲಿ ಗುಲ್ಬರ್ಗ ಏರಿಯಾ ಮುಗೀತು, ರಾಯಚೂರು ಏರಿಯಾ ಮುಗೀತು ಅಂತ ಒಂದು ಅವಧಿ ಹೆಂಗೆ ತೋರಿಸ್ತಾರೆ ಅಳತೆ, ಅದ್ರಂಗೆ ಈ ಉಪರತಿಗೆ ಇಷ್ಟು ಅಳತೆ ಅದ, ಆಮೇಲೆ ವೈರಾಗ್ಯಕ್ಕೆ ಇಷ್ಟು ಅಳತೆ ಅದ, ಅವಧಿ ಅದ. ಅಂದರೆ ಆ ಸೀಮೆ ಇಷ್ಟ ಐತೆ, ಜ್ಞಾನಕ್ಕೆ ಇಷ್ಟ ಐತೆ ಅಂತ ಅವ್ರಿಗೆ ಮುಂದಿನ ಒಂದು ವಿಚಾರದಲ್ಲಿ ಹೇಳ್ತಾರೆ. ವಿರತಿಗೆಲ್ಲವನು ತೃಣವೆಂಬುದು. ನೋಡ್ರಿ, ವಿರತಿ ಅಂದರೆ ವೈರಾಗ್ಯಕ್ಕೆ ಸರ್ವಭೋಗಗಳು, ಈ ಜಗತ್ತಿನಲ್ಲಿ ಏನು ತೋರ್ತಾವ ಅವೆಲ್ಲ ಭೋಗಗಳೇನು ಅದಾವ ಅವು ಎಲ್ಲ ಹೆಂಗಂದ್ರೆ ತೃಣದಂತೆ ಕಾಣುವಂಥದ್ದು ಪ್ರತಿಯೊಂದು. ಅದಕ್ಕೆ ಮಹಾರಾಜರಿದ್ದಂಥ ಯಾರಿಗೆ ನಿಜಗುಂಡ್ರಿಗೆ ಹೆಂಗೆ ತೋರಿತಂದ್ರೆ ತೃಣ ಸಮಾನ ಕಂಡಿತು ಎಲ್ಲನೂ. ರಾಜ್ಯ ವೈಭೋಗನೇ ತೃಣ ಅಂದ್ರೇನು ಹುಲ್ಲು ಕಡ್ಡಿ. ಆ ಹುಲ್ಲು ಕಡ್ಡಿ ಥರ ಕಂಡಿತಂತ ನೋಡ್ರಿ. ಆ ರಾಜ್ಯದ ಒಂದು ವೈಭೋಗ ಜೀವನ ಅವರಿಗೆ ಒಂದು ತೃಣ ಸಮಾನ ಅಂತ ಕಂಡಿತು. ಜ್ಞಾನಿಗೆ ಜಗತ್ತೇ ಒಂದು ತೃಣ ಸಮಾನವಾಗಿ ಕಾಣಿಸ್ತದೆ. ಹಾಗಾಗಿ ಮತ್ತೇನಾದ್ರು ಇಚ್ಛೆ ಪಡುವಂಥದ್ದು ಏನಾದ್ರು ಇರ್ತದೆ. ಯಾಜ್ಞವಲ್ಕ್ಯರು ರಾಜ್ಯವನ್ನು ಬೇಡ, ನನಗೆ ಯಾವುದು ಸಂಪತ್ತು ಬೇಡ, ನಿಮಗೆ ಏನು ಇಷ್ಟ ಬರ್ತದೆ ಅದು ತೊಗೊಳ್ರಿ, ನನಗೆ ಇದು ಯಾವುದು ಬೇಡ ಅಂದರೆ. ಯಾಕೆಂದರೆ ಅವ್ರ ಭಾವದಲ್ಲಿ ತೃಣ ಸಮಾನ ಇತ್ತು ಎಲ್ಲನೂ ಭೋಗದ ವಸ್ತುಗಳು. ಮೈತ್ರಾದೇವಿಗೆ ಕೂಡ ಹಾಗೇನೇ ಆಯಿತು. ಅದಕ್ಕೆ ನನಗೆ ಇದು ಯಾವುದು ಬೇಡಪ್ಪ, ಶ್ರೇಷ್ಠವಾದಂಥ ಮುಕ್ತಿಯನ್ನು ಕರುಣಿಸುವಂಥದ್ದೇ ನನಗೆ ಕೊಡು ಅಂತ ಹೇಳಿದಂಥ ಮೈತ್ರಾದೇವಿ. ಅದಕ್ಕೆ ಇಹ್ಯಾಪರ ಇಹ್ಯಾಪರದು ಮತ್ತು ಇಹಲೋಕದ ಮತ್ತು ಪರಲೋಕದ ಆಸೆನೂ ಇಡಂಗಿಲ್ಲ. ಸ್ವರ್ಗ ಭೋಗಗಳನ್ನು ಅನುಭವಿಸ್ಬೇಕನ್ನುವಂಥ ಆಸೆನೂ ಬರಬಾರ್ದಲ್ಲಿ. ಅದಕ್ಕೆ ಇಹಪರ ಸರ್ವ ಭೋಗಗಳು ತೃಣದಂತೆ ಬಹಳ ಕನಿಷ್ಠವಾಗಿ ತುಚ್ಛವಾಗಿ ಕಾಣುವಂಥದ್ದು ವಿರತಿಗೆ ಅವಧಿ. ಇದು ವಿರತಿಗೆ ಅವಧಿ ನೋಡ್ರಿ, ಇಷ್ಟು ಅಳತೆ. ಯಾಕಂದರೆ ಪ್ರತಿಯೊಂದು ಅದು ತೃಣ ಸಮಾನ ಅಂತ ಕಾಣಿಸ್ತದೆ. ಅದು ಭಾಳಷ್ಟು ಶ್ರೇಷ್ಠ ಅಂದ್ಕೊಳ್ಳಲ್ಲತ್ತ, ಎಲ್ಲ ತೃಣ ಸಮಾನ ಅಂತ ಅನ್ನಿಸ್ತದೆ. ಮತ್ತು ಈಗ ಉಪರತಿಗೆ ಅವಧಿ ಏನಪ್ಪ ಅಂತಂದ್ರೆ, ಈ ಕುಡ್ದೋರು ಇರ್ತಾರೆ ನೋಡ್ರಿ, ಕುಡ್ದೋರು. ಆದ್ರೆ ಕುಡ್ದೋರಿಗೆ ಮೈ ಮೇಲಿಂದ ಎಚ್ಚರಿಕೆ ಕೂಡ ಇರೋಂಗಿಲ್ಲ, ತಪ್ಪಿದಂಗೆ ಆಗಿರ್ತದಲ್ಲ. ಅದೇ ರೀತಿ ಶರೀರದ ಎಚ್ಚರಿಕೆ ಇರ್ತದೇನೋ ಅವರಿಗೆ, ಅಂದರೆ ಇರೋಂಗಿಲ್ಲ ಕುಡ್ದೋರಿಗೆ. ಆ ಶರೀರದ ಎಚ್ಚರ ತಪ್ಪಿರುವಂತೆ ಈ ದೇಹದ ಸಂಬಂಧ ಅವ್ರಿಗೆ, ಕುಡುಕರಿಗೆ ಹಂಗೆ ಶರೀರದ ಸಂಬಂಧದ ಎಚ್ಚರಿಕೆನೇ ಇರೋಂಗಿಲ್ಲ ಅವರಿಗೆ. ಹಂಗೆ ಈ ದೇಹದ ಸಂಬಂಧಿ ಏನು ಪ್ರತಿಯೊಂದು ಏನು ತೋರ್ತಾವ ಅವೆಲ್ಲ ರಹಿತವಾಗಿರುವಂಥದ್ದು ಉಪರತಿ. ಅಂದರೆ ಯಾವ ಆ ದೇಹದ ಸಂಬಂಧವಾದಂಥ ಯಾವುದೂ ಅಲ್ಲಿ ತೋರಂಗಿಲ್ಲ. ಅದರ ಧರ್ಮಗಳು ಅದು ಯಾವುದೂ ಅಲ್ಲಿ ಗೊತ್ತಾಗಂಗಿಲ್ಲ. ಹಾಗಾಗಿ ಭಾನ ರಹಿತವಾಗಿರುವುದೇ ಉಪರತಿಗೆ ಸೀಮೆ. ಈ ರೀತಿ ಯಾವುದು ಅದರ ಧರ್ಮಗಳು ಅದಕ್ಕೆ ಅನಿಸೋದೇ ಇಲ್ಲ. ಏನೇ ಇದ್ದರೂ ಕೂಡ ಶರೀರ ಸಂಬಂಧವಾದಂಥದ್ದು ಯಾವ ಒಂದು ಅಲ್ಲಿ ತೊಂದರೆ ಅನ್ಸಂಗಿಲ್ಲ. ಈ ರೀತಿ ಶರೀರದ ಮೇಲೆ ಎಚ್ಚರಿಕೆನೇ ಇರೋಂಗಿಲ್ಲ ಅವರಿಗೆ. ಹಾಗಾಗಿ ಇದು ಉಪರತಿಗೆ ಸೀಮೆಯಾಗಿರುವಂಥದ್ದು. ಮತ್ತು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಶಂಭುಲಿಂಗವೇ ನಾನಿದ್ದೀನಿ. ಹೆಂಗದ ಸಚ್ಚಿದಾನಂದ ಅಂದಾಗ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಅಂತ ತಗೊಳ್ಬೇಕು. ಈ ರೀತಿ ಅಂಥ ಶಂಭುಲಿಂಗನೇ ಆ ಸ್ವರೂಪನೇ ನಾನಿದ್ದೀನಿ ಅನ್ನುವಂಥದ್ದು ದೃಢಜ್ಞಾನ ಆಗಬೇಕು. ಹೆಂಗದೀನಿ ಅಂದ್ರೆ ನಾನು ಮೂರು ಕಾಲದಲ್ಲೇ ಅದೀನಿ, ಶರೀರಕ್ಕೆ ತಿಳಿಯುವಂಥವು ನಾನು ಅದೀನಿ, ಸಾಕ್ಷಿ ರೂಪವಾದಂಥ ಪ್ರತ್ಯೇಕಾತ್ಮ ಸ್ವರೂಪ ನಾನಿದ್ದೀನಿ. ಅದಲ್ಲ ಮೊದಲು ಇದ್ದೆ, ಈಗೂ ಇರ್ತೀನಿ, ಮುಂದೂ ಇರ್ತೀನಿ. ಯಾಕಂದ್ರೆ ನಮ್ಗೆ ನಿದ್ರೆ ದೃಷ್ಟಿ ಅಂತ ಭಾಳ ಅದಾವ, ಜಾಗ್ರ ಸ್ವಪ್ನ ಸುಸುಪ್ತಿದೆ. ಹಾಗಾಗಿ ಎಲ್ಲ ಕಾಲದಲ್ಲಿರುವಂಥದ್ದು ನಾನು ಅರಿವಿನ ಸ್ವರೂಪ. ಈ ರೀತಿಯಾಗಿ ನಿತ್ಯ ಪರಿಪೂರ್ಣವಾಗಿರುವಂಥವ್ನು ನಾನು. ಆ ಶಂಭುಲಿಂಗನೇ ನಾನು ಇದ್ದೀನಿ ಅಂತ ಜ್ಞಾನ ದೃಢ ಆಗಬೇಕಾಗ್ತದೆ. ಅದಕ್ಕೆ ಯಾವ ರೀತಿ ದೇಹವೇ ನಾನು ಅನ್ನುವಂಥದ್ದು ಏನಾರು ಸಂಶಯ ಐತೇನು ನಮ್ಗೆ? ಈಗ ಯಾವಾಗ ಹುಟ್ಟಿದ್ದೀವಿ, ಅಪ್ಪ ಅಮ್ಮ ಒಂದು ಹೆಸರಿಟ್ರಿ ಈ ಶರೀರಕ್ಕೆ, ಈ ಶರೀರನೇ ನಾನು ಅಂತ ಹೋಗ್ತಾ ಇದ್ದೀನಿ ಅಂತಂದಾಗ ನಾನು ಅಲ್ಲ ಅಂತ ಅನ್ನುವಂಥದ್ದು ಏನಾರು ಸಂದೇಹ ಐತೇನು ನಮ್ಗೆ? ಸಂಶಯ ಐತೇನು ಅಂದರೆ ಇಲ್ಲ, ನಿಶ್ಚಯವಾಗಿ ನಾನು ಈ ದೇಹ ನಾನೇ ಅಂತ ಹೇಳ್ತೀನಿ, ನಿಶ್ಚಯವಾಗಿ ಹೇಳ್ತೀನಲ್ಲ. ಅದೇ ರೀತಿ ಬ್ರಹ್ಮ ಅಭಿನ್ನ ಪ್ರತ್ಯೇಗಾತ್ಮನೇ ನಾನಿದೆ. ಯಾಕಂದ್ರೆ ಬ್ರಹ್ಮಕ್ಕೆ ಅಭಿನ್ನನಾಗಿರುವಂಥವ್ನ್ಯಾರು ಪ್ರತ್ಯೇಗಾತ್ಮ. ಬ್ರಹ್ಮ ಬೇರೆ ಅಲ್ಲ, ಪ್ರತ್ಯೇಗಾತ್ಮ ಬೇರೆ ಅಲ್ಲ, ಎರಡು ಒಂದೇನೆ. ಹಂಗಾಗಿ ಬ್ರಹ್ಮ ಅಭಿನ್ನ ಪ್ರತ್ಯೇಗಾತ್ಮನೇ ನಾನು ಇದ್ದೀನಿ ಅಂತ
ಎಲ್ಲಿ ಅನ್ನುವಂಥ ಭಾವದಲ್ಲಿ ಎಲ್ಲಿಯೂ ನೋಡ್ರಿ ಅಲ್ಲಿ ಯಾವ ರೀತಿಯೂ ಸಂಶಯ ಇರಕೂಡದು. ಆ ಪರಬ್ರಹ್ಮ ಸ್ವರೂಪನೇ ನಾನಿದ್ದೀನಿ ಅಂತ ನಿಶ್ಚಯ ಬುದ್ಧಿ ತೋರುವಂಥದ್ದು. ಆ ಪರಬ್ರಹ್ಮ ಸ್ವರೂಪನೇ ನಾನಿದ್ದೀನಿ, ಪ್ರತ್ಯೇಗಾತ್ಮ ಸ್ವರೂಪನೇ ಪರಬ್ರಹ್ಮ ಸ್ವರೂಪ ಅಂತ ನಿಶ್ಚಯ ಬುದ್ಧಿ ಅಲ್ಲಿ ತೋರಿತು ಅಂತಂದಾಗ ಅದು ಜ್ಞಾನಕ್ಕೆ ಅದು ಅವಧಿ ಮೇರೆಯಾಗಿರುವಂಥದ್ದು. ಈ ವಿಧವಾಗಿರುವಂಥ ಬೀಜ, ರೂಪು, ಕಾರ್ಯ ಇವೆಲ್ಲ ಅವಧಿ ಫಲಗಳಿಂದ ಏನಾಗ್ತದೆ, ವೈರಾಗ್ಯ, ಉಪರತಿ ಜ್ಞಾನಗಳು ಏನೋ ಸ್ವಲ್ಪ ಭಿನ್ನವಾಗಿ ಅದಾವೆ. ಅಂದ್ರೆ ವೈರಾಗ್ಯವಂತನಿದ್ರೆ ಜ್ಞಾನಿ ಅಥವಾ ಶರೀರದ ಪರಿವೇ ಇಲ್ಲದವನೇ ಜ್ಞಾನಿ, ಇವರು ಮುಕ್ತರು ಅಂತ ಇಲ್ಲಿ ಹೇಳಂಗಿಲ್ಲ. ಯಾಕಂದ್ರೆ ವೈರಾಗ್ಯವೂ ಇಲ್ಲ, ದೇಹದ ಎಚ್ಚರವೂ ಹೋಗಿಲ್ಲ. ಯಾಕಂದ್ರೆ ವೈರಾಗ್ಯ ಐತಪ್ಪ ಇವ್ರಿಗೆ ಜ್ಞಾನಿ ಮುಕ್ತನಾಗ್ಯಾನ ಅಂತ ಹೇಳಕ್ಕೆ ಬರೋಂಗಿಲ್ಲ, ಉಪರತಿಯಲ್ಲಿದ್ದಾನಪ್ಪ ಈತ ಮುಕ್ತನಾಗ್ಯಾನ ಅಂತ ಹೇಳಕ್ಕೆ ಬರೋಂಗಿಲ್ಲ. ಅದು ಇವೆರಡೂ ಇಲ್ಲ, ವೈರಾಗ್ಯನೂ ಇಲ್ಲ ಮತ್ತು ಉಪರತಿನೂ ಇಲ್ಲ, ಈತ ಜ್ಞಾನಿ ಅಲ್ಲ ಅಂತ ಹೇಳಕ್ಕೆ ಬರೋಂಗಿಲ್ಲ. ಜ್ಞಾನ ಆದಂಥವನಿಗೆ ಈತ ವೈರಾಗ್ಯನೂ ಇಲ್ಲ, ಉಪರತಿನೂ ಇಲ್ಲಪ್ಪ ಅಂದ್ರೆ ಮತ್ತು ಈತ ಜ್ಞಾನಿ ಅಲ್ಲ ಅಂತ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಸೂಕ್ಷ್ಮ ವಿಚಾರ ಅದು, ಇದನ್ನು ಸ್ವಲ್ಪ ತಿಳ್ಕೊಬೇಕು, ಗಮನ ಇಟ್ಟು ತಿಳ್ಕೊಬೇಕು. ಅಥವಾ ಜ್ಞಾನಿನೇ ಇರ್ತಾನೆ, ಸಂಸಾರದಾಗ ಇರ್ತಾನೆ, ಆತನು ಸಂಸಾರ ರೀತಿಯೂ ಓರಾಡ್ತಿರ್ತಾನೆ. ಏನೇ ಕಷ್ಟ ಬಂದರೂ ಕೂಡ ಅದಕ್ಕೆ ದುಃಖ ಆದಂಗೆ ಆಗ್ತದೆ, ಹತ್ತಂಗೆ ಮಾಡ್ತಾನೆ, ಕರೆದಂಗೆ ಮಾಡ್ತಾನೆ, ಸಂಸಾರದಾಗ ಇದ್ದಂಗೆ ಮಾಡ್ತಾನೆ. ಅದು ಜ್ಞಾನ ಆಗ್ಯದ. ಅದ್ರ ವೈರಾಗ್ಯ ಉಪರತಿಗಳಿಲ್ಲ. ಅಂದ್ರೆ ವೈರಾಗ್ಯ ಈತಿಗೆ ಯಾವುದು ಬಿಡವಲ್ಲ, ಎಲ್ಲಟು ಮಾಡಾಕತ್ತಾನೆ, ಮತ್ತು ವೈರಾಗ್ಯನೂ ಇಲ್ಲ, ಉಪರತಿನೂ ಇಲ್ಲ, ಇದೇ ಹೆಂಗೆ ಜ್ಞಾನಿ ಆಗ್ತಾನೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಜ್ಞಾನ ಆಗಿಬಿಟ್ಟದ ಆತಗೆ. ಆದರೆ ವೈರಾಗ್ಯ ಉಪರತಿ ಇಲ್ದಿದ್ರು ಕೂಡ ಅದು ಮುಕ್ತನಾಗ್ತಾನೆ. ಮತ್ತು ಜ್ಞಾನ ಇಲ್ಲದೆ ಇದ್ದು ವೈರಾಗ್ಯ ಉಪರತಿ ಕೂಡಿದ್ರು ಕೂಡ ಅದು ಮುಕ್ತನಾಗಂಗಿಲ್ಲ. ಇದನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಈ ರೀತಿಯಾಗಿ ಇಲ್ಲಿ ಭಾಳಷ್ಟು ಈ ಭ್ರಾಂತಿಯನ್ನು ಕಳೆಯೋದಕ್ಕಾಗಿ ಈ ವೈರಾಗ್ಯಾದಿಗಳನ್ನು ಇದರಲ್ಲಿ ತಿಳಿಸಿದ್ದಾರೆ. ಯಾಕೆ ಭಾಳಷ್ಟು ಜನ ನಾವು ವೈರಾಗ್ಯಶಾಲಿಗಳದೀವಿ, ನಾವು ಮುಕ್ತರಾಗಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಕ್ರಮಶಾಸ್ತ್ರ ಇದ್ದವ್ರಿಗೆ, ಕ್ರಮಶಾಸ್ತ್ರ ಯಾರಿಗಾಗಿರ್ತದೆ ಅವ್ರಿಗೆ ಕಂಡಿಡಕ್ಕೆ ಸಾಧ್ಯ ಆಗ್ತದೆ, ಗೊತ್ತಿರಲಾರ್ದವ್ರಿಗೆ ಆಗಂಗಿಲ್ಲ. ಅದಕ್ಕೆ ಬರೀ ವೈರಾಗ್ಯಶಾಲಿ ಅದೀನಿ ಅಂತಂದ್ರೂ ಕೂಡ ಮುಕ್ತನಾಗಕ್ಕೆ ಬರೋಂಗಿಲ್ಲ. ಶರೀರದ ಮೇಲೆ ಅರಿವಿಲ್ಲರಿ ಅವರಿಗೆ ಮುಕ್ತರದವ್ರಿಗೆ ಅಂತ ಹೇಳೋಕ್ಕೂ ಬರೋಂಗಿಲ್ಲ. ಯಾಕಂದ್ರೆ ಉಪರತಿ ಇದ್ದಂಗೆ ಆ ರೀತಿ ಶರೀರದ ಎಚ್ಚರಿಕೆ ಇಲ್ಲದೆ ಇರುವಂಥದ್ದು ಕೂಡ ಆತ ಮುಕ್ತನಾಗೇನಂತ ಹೇಳೋಕ್ಕೆ ಬರೋಂಗಿಲ್ಲ. ಅದ್ರ ಜೊತೆ ಜ್ಞಾನ ಇರಬೇಕಾಗ್ತದೆ ಅಲ್ಲ. ಮತ್ತು ಇವೆರಡೂ ಇಲ್ಲಪ್ಪ, ಅದಕ್ಕೆ ಜ್ಞಾನ ಆಗಿಲ್ಲೇನೋ ಅಂದರೆ ಜ್ಞಾನ ಆಗಿರ್ತದೆ. ಪ್ರತಿ ದಿವಸ ಶ್ರವಣ ಮನನ ನಿಧಿಧ್ಯಾಸನ ಮಾಡಿರ್ತಾನೆ, ಕಷ್ಟಪಟ್ಟು ಪಡ್ಕೊಂಡಿರ್ತಾನೆ, ಅಜ್ಞಾನ ಛೇದನ ಆಗಿರ್ತದಲ್ಲಿ. ಆದರೆ ವೈರಾಗ್ಯ ಉಪರತಿಗಳು ಇಲ್ಲ. ಆದ್ರೆ ಆತ ಜ್ಞಾನಿ ಅಲ್ಲೇನೋ ಅಂತ ಅನ್ನಕ್ಕೆ ಬರ್ತದೆ. ಏನಂದ್ರೆ ಜ್ಞಾನಿನೇ ಅದಾನ, ಆದರೆ ವೈರಾಗ್ಯ ಉಪರತಿ ಇಲ್ಲದೆ ಇದ್ದರೂ ಕೂಡ ಆತ ಮುಕ್ತನೇ ಆಗ್ತಾನೆ ಕೊನೆಗೆ. ಶರೀರ ಹೋದ್ಮೇಲೆ ಆದರೂ ಕೂಡ ಆತ ಮುಕ್ತನ ಸ್ಥಿತಿಯಲ್ಲೇ ಇರ್ತಾನೆ ಕೊನೆಗೆ. ಈ ರೀತಿಯಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಮತ್ತು ಈಗ ಮುಂದೆ ಜ್ಞಾನವೇ ಮೋಕ್ಷಕ್ಕೆ ಏನಾಗ್ಯದ, ಸಾಕ್ಷಾತ್ ಸಾಧನ ಆಗ್ಯದ. ಈಗ ಯಾಕಂತಂದ್ರೆ ಜ್ಞಾನದೇವತೆ ಕೈವಲ್ಯಂ ಅಂತ ಹೇಳಿದಾರೆ. ಅದಕ್ಕೆ ಅನ್ಯ ವೈರಾಗ್ಯಾದಿಗಳು ಅಲ್ಲ. ಅನ್ಯ ವೈರಾಗ್ಯದಿಗಳು ಉಪರತಿ ವೈರಾಗ್ಯ ಇವ್ಯಾವೂ ಅಲ್ಲ. ಇದನ್ನು ಕೇಳಿ ಕರ್ಮದಲ್ಲಿರುವಂಥವನು ಏನು ಹೇಳ್ತಾನ, ಕೆಲವು ಪ್ರಶ್ನೆಗಳು ಬರ್ತಾವತ್ತೆ. ಏನು ಹೇಳ್ತಾವ, ಕೇವಲ ಕರ್ಮದಿಂದಾಗಲಿ ಅಥವಾ ಜ್ಞಾನ ಕರ್ಮ ಸಮುಚ್ಚಯದಿಂದಾದರೂ ಮುಕ್ತಿ ಆಗ್ತದ? ಕೇವಲ ಜ್ಞಾನದಿಂದ ಮುಕ್ತಿ ಆಗೋದು ಅಂತ ಕರ್ಮವಾದಿ ವಿಚಾರ ಮಾಡಕತ್ತಾನೆ ಈಗತ್ತ. ಅಲ್ಲ ಅದಕ್ಕೆ ಕೇಳ್ತಾನೆ, ಬರೀ ಜ್ಞಾನವೇ ಮೋಕ್ಷಕ್ಕೆ ಸಾಕ್ಷಾತ್ ಸಾಧನ ಆಗ್ಯದ ಅಂತಂದ್ರೆ ಈ ಅನ್ಯ ವೈರಾಗ್ಯಾದಿಗಳು ಅಲ್ಲ ಅಂತ ಹೇಳಿದರು. ಯಾಕಂದ್ರೆ ಜ್ಞಾನದಿಂದನೇ ಮೋಕ್ಷ ಆಗ್ತದೆ, ಬೇರೆ ಇದರಿಂದ ಯಾವುದರಿಂದ ಆಗಂಗಿಲ್ಲ ಅಂತ ಹೇಳಿದರು. ಅದನ್ನು ಕೇಳಿದಂಥ ಕರ್ಮವಾದಿ ಏನು ಮಾಡ್ತಾನತ್ತ, ಇಲ್ಲ ಕೇವಲ ಕರ್ಮದಿಂದಾಗಲಿ ಅಥವಾ ಜ್ಞಾನ ಕರ್ಮ ಇವೆರಡು ಸಮುಚ್ಚಯದಿಂದಾದರೂ ಮುಕ್ತಿ ಆಗ್ತದ? ಅದಕ್ಕೆ ಕೇವಲ ಜ್ಞಾನದಿಂದ ಮುಕ್ತಿ ಆಗಂಗಿಲ್ಲಪ್ಪ ಅಂತ ಅದಕ್ಕೆ ಸಂಶಯ ಬಂತು. ಬರೀ ಕೇವಲ ಜ್ಞಾನದಿಂದ ಹೆಂಗೆ ಮೋಕ್ಷ ಆಗ್ತದೆ, ಅಲ್ಲಿ ಜ್ಞಾನ ಕರ್ಮ ಇರ್ಬೇಕಾಗ್ತದೆ, ಅಂದರೆ ಕರ್ಮ ಇದರಿಂದ ಹಿಂಗೆ ಆಗ್ತದೆ. ಹಂಗಾಗಿ ಕೇವಲ ಜ್ಞಾನದಿಂದ ಮುಕ್ತಿ ಆಗೋದು ಅಂತ ಸಂಶಯ ಬಂದರೆ ಅದು ಸರಿ ಅಲ್ಪ ಅಂತ ಹೇಳ್ತಾರೆ. ನಿನಗೆ ಬಂದಂಥ ಸಂಶಯ ಸರಿ ಅಲ್ಲ. ಯಾಕಂದ್ರೆ ಈ ಕರ್ಮದಿಂದ ಮುಕ್ತಿ ಆಗ್ತದೆ ನಿನಗೆ ಅಂದ್ರೆ ಆಗಂಗಿಲ್ಲ. ಕರ್ಮದಿಂದ ಏನಾಗ್ತದೆ, ಭಾವ ದುಃಖ ಇನ್ನೂ ಜಾಸ್ತಿ ಆಗ್ತದೆ. ಕರ್ಮದಿಂದ ನಾವೇನು ಕರ್ಮಗಳನ್ನು ಮಾಡ್ತೀವಿ, ಯಾಕಂದ್ರೆ ಪಾಪ ಪುಣ್ಯ ಎಲ್ಲ ನಡೀತಾವ. ಅಲ್ಲಿ ಪುಣ್ಯ ಮಾಡಿದರೂ ಕೂಡ ಪುಣ್ಯವನ್ನು ಅನುಭವಿಸ್ಬೇಕಾದ್ರೂ ಹುಟ್ಟಿ ಬರಬೇಕಾಗ್ತದೆ. ಹಾಗಾಗಿ ಈ ಕರ್ಮದಿಂದ ಆದಂಥ ಈ ಭವ ದುಃಖ
ಕರ್ಮದಿಂದನೇ ಅದಕ್ಕೆ ಆಗ್ತದೆ. ಕರ್ಮನೇ ಮಾಡ್ಕೊತ ಹೋದ್ರೆ ಅದಕ್ಕೆ ಬೆಂಕಿಯಿಂದ ಆದಂಥ ಗಾಯ ಮತ್ತು ಬೆಂಕಿಯಿಂದ ಅದಕ್ಕೆ ಆಗ್ತದೆ ಏನು ಕಡಿಮೆ ಆಗ್ತದೆ? ಬೆಂಕಿ ಆಗ್ಯದ ಅಂತೇಳಿ ಮತ್ತೊಂದಿಟ್ಟು ಬೆಂಕಿ ಅದ್ರ ಮೇಲೆ ತಂದಿಟ್ರೆ ಸುಟ್ಟದು ಅಂತೇಳಿದ್ರೆ ಮತ್ತೊಂದಿಟ್ಟು ಬೆಂಕಿ ತಂದಿಟ್ರೆ ಏನಾಗ್ತದೆ? ಮತ್ತೊಂದಿಷ್ಟು ಕಷ್ಟ ಜಾಸ್ತಿ ಆಯ್ತದೆ. ಅದ್ರಂಗೆ ಇಲ್ಲಿ ಕೂಡ ಯಾವುದು ಅಂತಂದ್ರೆ ಕರ್ಮದಿಂದ ದುಃಖನೇ ಆಗ್ತದೆ ಮಾಡಿದಾಗ. ಅದಕ್ಕೆ ಈ ಕರ್ಮದಿಂದ ಯಾವತ್ತೂ ದುಃಖ ಕಡಿಮೆ ಆಗಂಗಿಲ್ಲ. ಅದಕ್ಕೆ ಯಾವ ರೀತಿ ಜ್ಞಾನ ಮತ್ತು ಅಜ್ಞಾನ ಎರಡು ಕತ್ತಲೆ ಬೆಳಕಿದ್ದಂಗೆ ಐತೆ. ಮತ್ತು ಶೀತ ಉಷ್ಣಗಳಂಗೆ ವಿರುದ್ಧ ಅದಾವು ಜ್ಞಾನ ಮತ್ತು ಅಜ್ಞಾನ. ಜ್ಞಾನ ಅನ್ನುವಂಥದ್ದು ಬೆಳಕು, ಅಜ್ಞಾನ ಅನ್ನುವಂಥದ್ದು ಕತ್ತಲು. ಅದಕ್ಕೆ ಜ್ಞಾನ ಕರ್ಮ ವಿರೋಧ ಆಗಿರುವುದರಿಂದ ಜ್ಞಾನ ಕರ್ಮ ಎರಡು ಸಮುಚ್ಚಯದಿಂದ ಜ್ಞಾನ ಆಗ್ತದ ಅಂತ ಹೇಳ್ತಾ ಇದ್ದಾರೆ ಅವರು. ಎರಡರಿಂದ ಆಗ್ಬೋದಲ್ಲ, ಸಮುಚ್ಚಯದಿಂದ ಆಗ್ಬೋದಲ್ಲ. ಅಂದ್ರೆ ಈ ಜ್ಞಾನ ಮತ್ತು ಕರ್ಮ ಹೆಂಗದ ಅಂದ್ರೆ ಕರ್ಮ ಅಜ್ಞಾನದಲ್ಲಿ. ಯಾಕಂದರೆ ಕರ್ಮ ಎಲ್ಲಿ ನಡೀತಾವೆ ಅಂದರೆ ಶರೀರ ನಾನು ಅಂದಲ್ಲಿ ಕರ್ಮ ನಡೀತಾವೆ, ಅದಲ್ಲ. ಜ್ಞಾನದಲ್ಲಿ ಇಲ್ಲ. ಹಾಗಾಗಿ ಜ್ಞಾನ ಬೆಳಕು, ಕರ್ಮ ಕತ್ತಲು ಇದ್ದಂಗೆ. ಹಾಗಾಗಿ ಇವೆರಡು ಹೆಂಗದಾವಪ್ಪ ಅಂತಂದ್ರೆ ಕತ್ತಲು ಬೆಳಕಿದ್ದಂಗೆ ಅದಾವೆ ಜ್ಞಾನ ಕರ್ಮ. ಅದಕ್ಕೆ ಇವೆರಡು ಒಂದಕ್ಕೊಂದು ವಿರೋಧ ಅದಾವ. ಕತ್ತಲು ಬೆಳಕು ಇನ್ನು ಒಂದೇ ಕಡೆ ಅದನ್ನು ವಿರೋಧ ಅದಾವಲ್ಲ, ಒಂದು ಕಡೆ ಇರ್ತಾವೇನೋ ಇಲ್ಲ. ಯಾಕಂದ್ರೆ ಅವೆರಡು ವಿರೋಧ ಆಗಿರೋದ್ರಿಂದ ಸಮುಚ್ಚಯ ಘಟಿಸುವುದಿಲ್ಲ. ಎರಡರಿಂದ ಆಗ್ತದ ಜ್ಞಾನ ಅಂದರೂ ಕೂಡ ಅದನ್ನು ಆಗಂಗಿಲ್ಲ. ಅದರಿಂದ ಇಲ್ಲಿ ಮುಖ್ಯವಾಗಿ ಹೇಳ್ತಾರೆ ಯಾವುದನ್ನು ಇದನ್ನು ಗ್ರಹಣ ಮಾಡಬೇಕು ಅಂದರೆ ಕ್ರಮ ಸಮುಚ್ಚಯದಿಂದ ಅಂತ ಹೇಳ್ತಾರೆ ಅವರು. ಸಮುಚ್ಚಯ ಅಲ್ಲ, ಕರ್ಮ ಮತ್ತು ಜ್ಞಾನ. ಕರ್ಮ ಮತ್ತು ಜ್ಞಾನ ಸಮುಚ್ಚಯದಿಂದ ಜ್ಞಾನ ಆಗಂಗಿಲ್ಲ, ಅಳವಡಂಗಿಲ್ಲ. ಸಮುಚ್ಚಯದಿಂದ ಆಗಂಗಿಲ್ಲ. ಯಾವುದರಿಂದ ಆಗ್ತಂದ್ರೆ ಕ್ರಮ ಸಮುಚ್ಚಯ. ಸೂಕ್ಷ್ಮದ ನೋಡ್ರಿ ವಿಚಾರ. ಕ್ರಮ ಸಮುಚ್ಚಯದಿಂದ ಜ್ಞಾನ ಅಳವಡ್ತದ. ಅದಕ್ಕೆ ಯಾವ ರೀತಿ ಈ ಕರ್ಮದಿಂದ ಏನಾಗ್ತದೆ ಅಂದ್ರೆ ನಾವು ತಿಳ್ಕೋಬೇಕು, ಸಾಯವರೆಗೂ 84 ಲಕ್ಷ ಜೀವರಾಶಿಯಿಂದ ಕರ್ಮಗಳನ್ನು ಮಾಡ್ತಾನೆ ಬಂದದಕ್ಕಾಗಿ ಮತ್ತೆ ಹುಟ್ಟಿ ಬಂದಿದ್ದೀವಿ. ಆದರೆ ಒಂದು ಕೆಲಸ ಆಗ್ತದೆ ಕರ್ಮದಿಂದ, ಏನಾಗ್ತದೆ ಅಂದ್ರೆ ಅಂತಃಕರಣ ಶುದ್ಧ ಆಗ್ತದೆ. ಈ ಮನೆಯಲ್ಲಿ ನಾವು ಪಾತ್ರೆಗಳು ಅಥವಾ ಮನೆ ಕ್ಲೀನ್ ಮಾಡಬೇಕಾದ್ರೆ ನಾವೇನೋ ಸಾಬೂನುಗಳು ಹಾಕಿ ಫೆನಲ್ ಹಾಕಿ ಎಲ್ಲ ಕ್ಲೀನ್ ಮಾಡ್ತೀವಿ. ಅದ್ರಂಗೆ ಅಂತಃಕರಣ ಕ್ಲೀನ್ ಮಾಡೋದು ಏನಪ್ಪ ಸಾಧನ ಅಂತಂದ್ರೆ ನಾವು ಈ ಕರ್ಮ ಅನ್ನುವಂಥದ್ದು. ಈ ಕರ್ಮ ಎಷ್ಟು ನಿಷ್ಕಾಮ ಕರ್ಮದಿಂದ ಮಾಡ್ತೀವಿ ಅಷ್ಟು ನಿನ್ನ ಅಂತಃಕರಣ, ಅದಕ್ಕೆ ಫಲ ಇರುವಂಥದ್ದು ಯಾವುದು? ಅಂತಃಕರಣ ಶುದ್ಧಿ ಆಗುವಂಥದ್ದು ಮಾತ್ರ. ಆದರೆ ಜ್ಞಾನ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ಅದಕ್ಕೆ ಕರ್ಮದಿಂದ ಅಹಮಾದಿ ಶುದ್ಧಿ ಐಸೆ ಅಂತ ಹೇಳ್ತಾರೆ. ಕರ್ಮದಿಂದ ಏನಾಗ್ತಾರೆ? ಅಹಮಾದಿ ಶುದ್ಧಿ ಐಸೆ. ಇವೆಲ್ಲ ಅಂತಃಕರಣದಲ್ಲಿರುವಂಥ ಇವೆಲ್ಲ ಶುದ್ಧ ಆಗ್ತಾವೆ. ಅದಕ್ಕೆ ಕ್ರಮದಿಂದ ಅಂತಃಕರಣ, ಇದಕ್ಕೆ ಬೇರೆ ಯಾವ ಫಲಗಳಿಲ್ಲ. ಎಷ್ಟನ್ನ ನೀ ಕರ್ಮ ಮಾಡು, ಸಾಯವರೆಗೂ ಮಾಡು. ಇನ್ನೂ ಎಷ್ಟು 7 ಜನ್ಮ ನೀನು ಎತ್ತಿ ಬಂದರೂ ಕೂಡ ಕರ್ಮ ಮಾಡಿದ್ರೆ ಮುಕ್ತಿ ಆಗಂಗಿಲ್ಲ. ಕರ್ಮದಿಂದ ಒಂದೇ ಒಂದು ಫಲ ಯಾವುದಂದ್ರೆ ಅಂತಃಕರಣ ಶುದ್ಧ ಆಗ್ತದೆ. ಯಾವಾಗ ಭೋಗದ ಅಪೇಕ್ಷೆ ಇಟ್ಕೊಂಡು ಮಾಡಿದ್ರೆ ಭೋಗಕ್ಕೂ ಗುರಿ ಆಗ್ತದೆ. ನಿಷ್ಕಾಮ ಕರ್ಮದಿಂದ ಮಾಡಿದಾಗ ಅಲ್ಲಿ ಏನಾಗ್ತದೆ? ನಿನಗೆ ಅಂತಃಕರಣ ಶುದ್ಧಿ ಆಗ್ತದೆ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅದಕ್ಕೆ ಕ್ರಮ ಸಮುಚ್ಚಯ ಹೆಂಗ್ರಿ? ನಮ್ಗೆ ಈಗ ಹೇಳಿದ್ರು ಅವರು, ಸಮುಚ್ಚಯ ಜ್ಞಾನ ಮತ್ತು ಕರ್ಮ ಸಮುಚ್ಚಯದಿಂದ ಜ್ಞಾನ ಆಗಂಗಿಲ್ಲ, ಮುಕ್ತಿ ಆಗಂಗಿಲ್ಲ. ಅದರ ಕ್ರಮ ಸಮುಚ್ಚಯದಿಂದ ಮುಕ್ತಿ ಆಗ್ತದೆ. ಅದು ಹೆಂಗಾಗ್ತದೆ? ಕ್ರಮವಾಗಿ ಕ್ರಮ ಸಮುಚ್ಚಯದಿಂದ ಮುಕ್ತಿ ಹೆಂಗಾಗ್ತದೆ ಅನ್ನುವಂಥದ್ದು ಭಾಳಷ್ಟು ವಿಶೇಷವಾಗಿ ಹೇಳ್ತಾರೆ. ಯಾಕಂದ್ರೆ ನಮಗೆ ಯಾವ ಸಂಶಯಗಳೇ ಉಳಿಸಲ್ಲ ನಿಜಗೊಂಡ್ರು. ಯಾಕಂದ್ರೆ ಅದಕ್ಕೆ ಕ್ರಮಶಾಸ್ತ್ರ ಒಂದೊಂದು ಎಳೆ ಕೂಡ ಅದಾವ್ರಿ. ನಾನು ಭಾಳಷ್ಟು ಸಲ ಹೇಳಿದ್ದೀನಿ, ಒಬ್ಬ ಡಾಕ್ಟ್ರ್ ಆಗ್ಬೇಕಂದ್ರೆ ಸುಮ್ಮನೆ ಅಲ್ಲ, ಶರೀರದ ಒಳಗಡೆ ಪ್ರತಿಯೊಂದು ನರಗಳನ್ನು ಚೆಕ್ ಮಾಡ್ಬೇಕಾಗ್ತದತ್ತ. ಚೆಕ್ ಮಾಡಿ 5 ವರ್ಷ ಓದಿ. ಇಲ್ಲಾಂದರೆ ಎಲ್ಲರೂ ಡಾಕ್ಟ್ರ್ ಅಂತಿದ್ದೀವಿ ನಾವು. ನಮಗೇನು ಗುಳಿಗೆಗಳು ಗೊತ್ತಿಲ್ಲ. ಬೇಕಾದಷ್ಟು ಗುಳಿಗೆ ಗೊತ್ತಾವ, ಎಲ್ಲ ಗೊತ್ತಾವ. ನಾವೇ ಡಾಕ್ಟ್ರ್ ಅಂತಂದ್ರೂ ಅಂದ್ಕೊಳ್ಬೋದಾಗಿತ್ತು. ಹಂಗೆ ಬರೋಂಗಿಲ್ಲ. ಯಾಕಂದ್ರೆ ಸೂಕ್ಷ್ಮ ವಿಚಾರಗಳು ಇರ್ತಾವೆ. ಅದು ಚಂದ ಓದಿರ್ತಾರೆ, 5-6 ವರ್ಷ ಓದಿರ್ತಾರೆ. ಅವ್ರು ಸುಮ್ಮನೆ ಹೊರಗೆ ಬಂದಿರ್ತಾರೆ ಡಾಕ್ಟ್ರಾಗಿ. ಅದ್ರಂಗೆ ಇಲ್ಲಿ ಮಹಾತ್ಮರು ಕೂಡ ಅವ್ರು ಸುಮ್ಮನೆ ಮಹಾತ್ಮರಾದಂಥವ್ರಲ್ಲ. ಪ್ರತಿಯೊಂದು ವಿಚಾರಗಳನ್ನು ಎಳೆಯಾಗಿ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ನಿಜಗೊಂಡ್ರೆ ಅಂಥ ವಿಶೇಷವಾದಂಥ ಸಣ್ಣ ಎಳೆಗಳು ಕೂದಲು ಮೊದಲು ಮಾಡಿ ತಿಳಿಸಿದ್ದಾರೆ. ಎಲ್ಲ ತಿಳ್ಕೊಂಡಾಗ ಮಾತ್ರ ಒಬ್ಬ ಮಹಾತ್ಮನ ಆಗೋಕ್ಕೆ ಸಾಧ್ಯ ಆಗ್ತದೆ. ಅರ್ಧಂಬರ್ಧ ಅಂತಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಒಂದೊಂದು ಎಳೆ ಕೂಡ ಭಾಳ ಇಂಪಾರ್ಟೆಂಟ್ ಅದ. ಒಂದೊಂದು ನರ, ಮನುಷ್ಯನ ಶರೀರದಲ್ಲಿ ಒಂದೊಂದು ನರ ಕೂಡ ಹೆಂಗೆ ಚೆಕ್ ಮಾಡ್ತಾರೆ, ಅದ್ರಂಗೆ ಇಲ್ಲಿ ಒಂದೊಂದು ಸಣ್ಣ ಎಳೆಗಳು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಕ್ರಮ ಸಮುಚ್ಚಯ ಹೆಂಗೆ? ಜ್ಞಾನ, ಯಾಕಂದ್ರೆ ಕರ್ಮ ಮಾಡೋದ್ರಿಂದ ಹೆಂಗೆ ಮುಕ್ತಿ ಆಗಲ್ಲ ರೀ?
ಅಂತ ಹೇಳ್ಬೋದು. ಆದ್ರೆ ಯಾವ ರೀತಿ ಕ್ರಮ ಸಮುಚ್ಚಯದಿಂದ ಮುಕ್ತಿ ಆಗ್ತದೆ ಅನ್ನುವಂಥದ್ದು ಭಾಳ ವಿಶೇಷವಾಗಿ ನೋಡ್ರಿ. ಎಲ್ಲಿ ಸಿಗದೇ ಇರುವಂಥ ವಿಚಾರಗಳು ಇವೆಲ್ಲ, ಅಷ್ಟು ಸೂಕ್ಷ್ಮವಾದಂಥ ವಿಚಾರಗಳು. ಇಲ್ಲಿ ನೋಡೋಣ 4ನೇ ಪದದಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಕೈವಲ್ಯವು ಅರಿವಿಂದ ಅಹುದೆಂದೊಡೆ ಆತ್ಮ ಕೋವಿದರಿಂತು ನೋಡ್ಬೋದು. ಏನು ಹೇಳ್ತಾರೆ? ಕೋವಿದರು, ಆತ್ಮ ಕೋವಿದರು ಅಂದರೆ ಆತ್ಮಜ್ಞಾನಿಗಳು. ಕೈವಲ್ಯವು ಅಂದ್ರೆ ಮುಕ್ತಿ, ಕೈವಲ್ಯ ಅಂದ್ರೆ ಮುಕ್ತಿ. ಅರಿವಿಂದ ಅಂದರೆ ಜ್ಞಾನ. ಅರು ಅಂದ್ರೇನು? ಜ್ಞಾನ. ಅರಿವೇ ದೇವ್ರು ಅಂದ್ರೇನು? ನಿನ್ನ ಸ್ವರೂಪನೇ ದೇವ್ರು ಅಂತ ಹೇಳ್ಯಾರ. ಅರಿವೇ ಅಂದ್ಗಳನ್ನ ನಮ್ಗೆ ಏನು ಹೇಳ್ತಾರೆ ನೋಡ್ರಿ. ಭಾಳಷ್ಟು ಜನ ಎಷ್ಟು ಒಂದು ಮಹಾತ್ಮರು ವಿಚಾರಗಳನ್ನು ಇಲ್ಲಿ ವಾಚ್ಯಾರ್ಥ ಲಕ್ಷ್ಯಾರ್ಥದಾಗೂ ತಿಳ್ಕೊಳ್ಬೋದು ನಾವು. ಬರೀ ಮ್ಯಾಲಿ ಮಾತಿಯಲ್ಲಿ ಅರು ಅಂದುಗಳನ್ನು ನಾವು ಉಣ್ತೀವಿ, ತಿಂತೀವಿ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛೆಯನ್ನು ಪಡುವಂಥದ್ದು, ಇದನ್ನು ಹಂಗಂತ ತಿಳ್ಕೊಳ್ಳುವಂಥ ಇದಕ್ಕೆ ನಾವು ಅರು ಅಂತ ತಿಳ್ಕೊಂಡ್ಬಿಡ್ತೀವಿ. ಅದು ನಿಜವಾದ ಅರಿವು ಅದಲ್ಲ. ಅರಿವು ಅಂತಂದ್ರೆ ನಿನ್ನ ಸ್ವರೂಪ ಅಂದ್ರೆ ಆತ್ಮಜ್ಞಾನ. ಅದು ಅಂಥ ಒಂದು ವಿಶೇಷ ಸ್ವರೂಪ ಅದು ಇರುವಂಥದ್ದು ಅಂತ. ಅದು ಬ್ರಹ್ಮಜ್ಞಾನ. ಅದಕ್ಕೆ ಬ್ರಹ್ಮಜ್ಞಾನ ಅನ್ನುವಂಥದ್ದು, ಪರಮಾತ್ಮ ಅನ್ನುವಂಥದ್ದು, ಎಲ್ಲ ಒಂದು ಪರಬ್ರಹ್ಮಿಣಿ ಅನ್ನುವಂಥದ್ದು, ಅದೇ ಒಂದು ಅರಿವಿಗೆ ಹೇಳುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ? ಈ ಅರು ಅಂತಂದ್ರೇನು? ವಿಶೇಷವಾದಂಥ ಅರಿವು, ಅದು ಜ್ಞಾನ. ಈ ವಿಶೇಷವಾದ ಜ್ಞಾನದಿಂದ ಆಗ್ತದ ಅಂತ ಹಿಂಗೆ ಹೇಳಿದ್ರೆ ಈಗ ಮುಂದೆ ಹೇಳುವಂಥ ವಿಚಾರಗಳನ್ನು ಹೇಳ್ತಾರೆ. ಆತ್ಮಜ್ಞಾನಿಗಳು ಜ್ಞಾನದಿಂದ ಮುಕ್ತಿ ಆಗ್ತಂತಂದ್ರೂ ಕೂಡ ಮುಮುಕ್ಷುಗಳು ಯಾವ ರೀತಿ ತಿಳ್ಕೊಬೇಕಂತ ಮುಂದೆ ವಿಚಾರಗಳನ್ನು ಹೇಳ್ತೀವಿ. ಆ ರೀತಿಯಿಂದ ತಿಳ್ಕೊಳ್ರಿ. ಈ ಕರ್ಮದಿಂದನೇ ಈ ಹೆಂಗಂದ್ರೆ ಪರಂಪರಾಗತವಾಗಿ ಸಾಧನಗಳಿಂದ ಇವೆಲ್ಲ ನಮಗೆ ಸಾಧನಗಳಾಗಿ ಮುಕ್ತಿ ಆಗೋಕ್ಕೆ ಸಹಾಯ ಮಾಡ್ತಾವೆ. ಈ ರೀತಿ ತಿಳ್ಕೊಳ್ಬೇಕಾಗ್ತದೆ. ಅಂತ ಕಡೆ ಯಾಕಂದ್ರೆ ಜ್ಞಾನ ಆಗ್ಬೇಕಾದ್ರೆ ಸುಮ್ಮನೆ ಆಗಂಗಿಲ್ಲ. ಜ್ಞಾನ ಹಾಕ್ಬೇಕಾದ್ರೆ ಶುದ್ಧ ಅಂತಃಕರಣದಲ್ಲಿ ಮಾತ್ರ ಜ್ಞಾನ ಆಗ್ತದೆ. ಅದಕ್ಕೆ ಪರಿಪಕ್ವ ಹೃದಯರಲ್ಲದ ಮೊದಲೇ ಹೇಳಿಬಿಟ್ರು ಯಾರು? ಸರ್ಪಭೂಷಣರು. ಇದು ಸಾಮಾನ್ಯ ಅಲ್ಲ, ಅಷ್ಟು ಸುಲಭನೂ ಅಲ್ಲ ರೀ. ಇದು ಭಾಳ ಕಠಿಣನೂ ಅಲ್ಲ. ಇದು ಜ್ಞಾನ ಭಾಳ ಸುಲಭನೂ ಅಲ್ಲ. ಯಾಕಂದರೆ ಸುಮ್ಮನೆ ಎಲ್ಲರ ಅಂತಃಕರಣಕ್ಕೆ ಇದು ಅಳವಡ್ತದೆ ಅಂದರೆ ಅಳವಡಂಗಿಲ್ಲ. ಮತ್ತು ಏನು ಮಾಡಬೇಕು ಅಂದ್ರೆ ಅಂತಃಕರಣ ಶುದ್ಧಾಗಿರ್ಬೇಕಾಗ್ತದೆ. ಭಾಳಷ್ಟು ಅಂತಃಕರಣ ಶುದ್ಧಾಗಿರ್ಬೇಕಾಗ್ತದೆ. ಈ ಶುದ್ಧ ಆಗೋದಕ್ಕಾಗಿ ಇಷ್ಟೊಂದು ಬಡ್ದಾಡ್ಬೇಕಾಗ್ತದೆ. ಶುದ್ಧ ಅಂತಃಕರಣದಲ್ಲಿ ಜ್ಞಾನ ಆಗೋದು ತಡ ಹಿಡಿಯೋಂಗಿಲ್ಲ. ಆ ಶುದ್ಧ ಅಂತಃಕರಣ ಆಗೋದಕ್ಕೆ ಭಾಳಷ್ಟು ಬಡ್ದಾಡಬೇಕಾಗ್ತದೆ. ಅದಕ್ಕೆ ಈ ಶುದ್ಧ ಅಂತಃಕರಣದಲ್ಲಿ ಜ್ಞಾನ ಆಗುವಂಥದ್ದು. ಮತ್ತು ಶಮ ದಮ ಇವೇನದಾವ ಸತ್ವಗುಣಗಳಿಂದ ಕೂಡಿದಂಥ ಅಂತಃಕರಣ ಏನಾಗ್ತದೆ? ಸಾತ್ವಿಕವಾಗಿರ್ತದೆ. ಮನಸ್ಸು ನಿಗ್ರಹ ಮಾಡಿಕೊಳ್ಳುವಂಥದ್ದು, ಇಂದ್ರಿಯಗಳನ್ನು ನಿಗ್ರಹಿಸುವಂಥದ್ದು. ನೋಡಿರಿ, ಇವೆಲ್ಲ ಈ ಸತ್ವಗುಣಗಳಿಂದ ಕೂಡಿದಂಥ ಅಂತಃಕರಣ ಏನಾಗಿರ್ತದೆ? ಸಾತ್ವಿಕವಾಗಿರ್ತದೆ. ಮತ್ತು ರಜೋಗುಣದಿಂದ ಕೂಡಿದಂಥ ಅಂತಃಕರಣ ಏನಾಗಿರ್ತದೆ? ಮಲಿನತ್ವದಿಂದ ಕೂಡಿರ್ತದೆ. ಅದಕ್ಕೆ ರಜೋಗುಣದಿಂದ ಕೂಡಿದಂಥ ಅಂತಃಕರಣ ಇಲ್ಲಿ ಗುರುಗಳ ಮುಖಾಂತರ ಕುಂತು ಕೇಳೋಕ್ಕಂಗಿಲ್ಲ. ನಾವು ವಿಚಾರ ಮಾಡ್ಬೇಕು, ಅವ್ರು ಯಾಕೆ ಕೇಳಂಗಿಲ್ಲ ರೀ, ಇವ್ರು ಯಾಕೆ ಕೇಳಂಗಿಲ್ಲ ರೀ ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಪುಣ್ಯದ ಬಲ ಜಾಸ್ತಿ ಇರಬೇಕು. ಅಂತಃಕರಣ ಸಾತ್ವಿಕ ಭಾವದಿಂದ ಕೂಡಿರಬೇಕು ಮತ್ತು ಶುದ್ಧ ಇರಬೇಕು. ಅದಕ್ಕೆ ನಾವು ಮುಖ್ಯವಾಗಿ ಹೇಳ್ತೀವಿ, ನಮ್ಗೆ ಗೊತ್ತಿರ್ಲಾರ್ದಾಗ ನಾವು ಭಾಳಷ್ಟು ಎಷ್ಟೊಂದು ಅಜ್ಞಾನಕ್ಕೆ ಹೋಗಿರ್ತೀವಿ. ಹೌದಲ್ಲ? ನಾವು ಹೊರಗಡೆನೇ ಭಾಳಷ್ಟು ದೇವರು ದಿಂಡ್ರು ಅಂತೀವಿ, ಪೂಜೆ ಪುರಸ್ಕಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಒಳಗಡೆ ಇರುವಂಥ ಅಂತಃಕರಣವನ್ನು ಮಾತ್ರ ಶುದ್ಧ ಮಾಡ್ಕೊಳಕ್ಕೆ ನಾವು ಹೋಗಂಗಿಲ್ಲ. ಇದು ಅಂತಃಕರಣ ಶುದ್ಧ ಮಾಡಬೇಕಾಗಿತ್ತಂದ್ರೆ ನಾವು ಬಾಹ್ಯದಲ್ಲಿರುವಂಥ ಒಂದು ಅನ್ನೋದಕ್ಕಿಂತ ಕರ್ಮಗಳನ್ನು ಹೆಂಗೆ ಮಾಡ್ಬೇಕಾದ್ರೆ ನಿಷ್ಕಾಮ ಭಾವದಿಂದ ಯಾವಾಗ ಕರ್ಮಗಳನ್ನು ನಾವು ಮಾಡ್ತಾ 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 ಬರ್ತೀವಿ, ಆವಾಗ ಅಂತಃಕರಣ ಫಳ ಹೊಳಿಲಿಕ್ಕೆ ಶುರು ಆಗ್ತದೆ. ಆವಾಗ ಸದ್ಗುರುನಾಥ ಸಿಗ್ತಾನೆ. ಅದು ಅಂತಃಕರಣ ಹೆಂಗಾಗಿರ್ಬೇಕಂದ್ರೆ ಸಾತ್ವಿಕದಿಂದ ಕೂಡಿರ್ಬೇಕಾಗ್ತದೆ. ಸಾತ್ವಿಕ ಅಂತಂದರೆ ಈ ಶಮ ದಮ ತಿತಿಕ್ಷೆ ಉಪರತಿ ಶ್ರದ್ಧಾ ಸಮಾಧಾನ ಮುಮುಕ್ಷತೆ ಇವೆಲ್ಲ ಅಳವಟ್ಟಾಗ ಅಂತಃಕರಣ ಶುದ್ಧ ಆಗ್ತದೆ. ಅಂದರೆ ಆ ಸಾತ್ವಿಕ ಭಾವ ಹೊಂದಿರ್ತದೆ ಅಂತಃಕರಣ. ಈ ರಜೋಗುಣ ಅಂತಃಕರಣ ಇತ್ತು ಅಂತಂದಾಗ ಮಲಿನತ್ವದಿಂದ ಕೂಡಿರ್ತದೆ. ಹಾಗಾಗಿ ಗುರುವಾಕ್ಯ ಅಲ್ಲಿ ಕೇಳೋಕ್ಕಾಗಂಗಿಲ್ಲ, ಕೂತ್ಕೊಳ್ಳೋಕ್ಕೂ ಆಗಂಗಿಲ್ಲ. ಅದೇನಂತ ಓಡಿಸ್ಬಿಡ್ತದೆ ನೋಡ್ರಿ, ಅಷ್ಟು ಕೆಲಸ ಮಾಡ್ತದೆ. ಅದಕ್ಕೆ ಸತ್ವರಜ ತಮ್ಮ ಗುಣಗಳು ಅಂದ್ರೆ ಸಾಮಾನ್ಯ ಅಲ್ಲವು. ಇವು ಯಾವಾಗ ಅಂತಃಕರಣ ರಜೋಗುಣದಿಂದ ಕೂಡಿತಂದ್ರೆ ಅಲ್ಲಿ ಮಲಿನತ್ವ ಇರ್ತದೆ. ಅಲ್ಲಿ ಯಾವ ರೀತಿ ಮಲಿನತ್ವ ಅಂತಂದಾಗ ನೋಡ್ರಿ, ಗುರುಗಳು ಹಿಂದಿನ ಕಾಲದಾಗ ಎಲ್ಲರಿಗೂ ಉಪದೇಶ ಕೊಡ್ತಿರ್ಲಿಲ್ಲ ಭಾಳಷ್ಟು.
ಆ ಗಜದಂಡ ಗುರುಗಳು ಒಂದು ಸಲ ಅಲ್ಲಿ ಒಬ್ಬನಿಗೆ ಅದನ್ನ ಬಳಿ ಯಾವತ್ತೂ ಕೆಲಸ ಮಾಡತ್ತು, ಒಬ್ಬ ಕೆಲಸದತ್ತಿದ್ದ ಅಂದರೆ ಸುಣ್ಣ ಅದೆಲ್ಲ ಬಡಿಯುವಂಥವನು ಇರ್ತಿದ್ದ ಅಲ್ಲಿ. ಗುರುಗಳ ಹತ್ರ ಬರ್ತಿದ್ದ ಹೋಗ್ತಿದ್ದ. ಆದರೆ ಗುರುಗಳು ಪ್ರತಿ ದಿವಸ ಒಬ್ಬೊಬ್ಬರು ಯಾರಾದರೂ ಒಂದು ಅಧಿಕಾರಿಗಳು ಬಂದರೆ ಅವ್ರಿಗೆ ಉಪದೇಶ ಕೊಡುವಂಥದ್ದು, ಮಾತುಕತೆ ಆಡುವಂಥದ್ದು ಇದೆಲ್ಲ ಮಾಡ್ತಿದ್ರು. ಅವನಿಗೂ ಭಾಳಷ್ಟು ಖುಷಿಯಾಗಿ, ನಾನು ಒಂದು ದಿವಸ ಗುರುಗಳ ಮುಖಾಂತರ ಏನೇನೋ ಹೇಳ್ತಾರೆ, ಏನೇನೋ ಉಪದೇಶ ತೊಗೊಳ್ತಾರಲ್ಲ, ನಾನು ತೊಗೊಂಡ್ರಾಯ್ತು ಅಂತ ಮನಸ್ಸಾಯಿತು ನೋಡ್ರಿ. ಆವಾಗ ಗುರುಗಳಿಗೆ ಹೇಳಿದ್ರಪ್ಪ, ಎಲ್ಲರಿಗೂ ಒಂದೊಂದು ದಿವಸ ಇದೆಲ್ಲ ಕೊಡ್ತೀರಲ್ಲ, ನನಗೂ ಕೊಡ್ರಪ್ಪ ಅಂತ ಕೇಳಿದ. ಉಪದೇಶ ಕೊಡ್ತಾರಲ್ಲ, ನನಗೂ ಕೊಡ್ರಿ ಅಂತಂದ. ಅಂದ, ಹೌದಾ ನಿನಗೆ ಕೊಡ್ಬೇಕಾ ಅಂದರು. ಯಾಕಂದ್ರೆ ಗೊತ್ತಿರ್ತದೆ ನೋಡ್ರಿ, ಯಾಕಂದ್ರೆ ಅಂಥ ಕಡೆ ಶುದ್ಧ ಇರಬೇಕಾಗ್ತದೆ. ಆವಾಗ ಅಲ್ಲಿ ಒಂದು ಮಸಿ ಅರಿವಿ ಬಿದ್ದಿತ್ತು, ಎಲ್ಲ ಕಲರ್ ಹತ್ತಿ ಅದೆಲ್ಲ ಒಂದು ಕಪ್ಪಾಗಿಬಿಟ್ಟಿತ್ತು. ಅದನ್ನು ಕೊಟ್ಬಿಟ್ಟು ಇದಕ್ಕೆ ನಾಳೆಗೆ ಚೆನ್ನಾಗಿ ಕಲರ್ ಹಾಕೊಂಬರಪ್ಪ ಅಂತ ಕಳಿಸಿದ್ರು. ಅದಾಯಿತು ಅಂತ ತೊಗೊಂಡು ಹೋಗ್ತಾನೆ. ಅದೆಲ್ಲ ನೋಡ್ತಾನೆ, ಮಸ್ತಿ ಅರಿವಿ ಅಲ್ಲಲ್ಲಿ ಕಲಿ ಹತ್ತದ, ಅದು ಹೋಗದೇ ಇರುವಂಥದ್ದು. ಆವಾಗ ತಂದು ಗುರುಗಳ ಕೈ ಕೊಟ್ಟರು. ಮರುದಿವಸ ಬಂದು, ಅಪ್ಪ ಇಂಥ ಬಟ್ಟೆಗೆ ಹೆಂಗಪ್ಪ ಕಲರ್ ಹಾಕಕ್ಕ ಅಂದ್ರಂತ. ಅಂದಗಳನ್ನೇ ನಗಕತ್ತಿದ್ರು ಗುರುಗಳು. ಗೊತ್ತಾಯ್ತಿಲ್ಲಪ್ಪ ನಿನಗೆ, ನಿನ್ನೆ ಇನ್ನೇನು ಕೇಳಿದ್ದಿ ನನಗೆ, ಉಪದೇಶ ಕೊಡೋ ಅಂತ ಕೇಳಿದೆ ಅಂತಂದಾಗ ಈಗ ಅರ್ಥ ಆಯ್ತಾ? ಅಂತಃಕರಣ ಮಲಿನತ್ವ ಕೂಡಿದಂಥ ಅಂತಃಕರಣದಲ್ಲಿ ಉಪದೇಶ ನಿಲ್ತದೇನೋ, ಕೊಡೋಕ್ಕೆ ಸಾಧ್ಯ ಆಗ್ತದೇನೋ, ನೀವು ತೊಗೊಳಕ್ಕೆ ಸಾಧ್ಯ ಆಗ್ತದೇನೋ ಅಂದಾಗ ಅದಕ್ಕೆ ಭಾಳಷ್ಟು ಮನಸ್ಸಿಗೆ ಇದಾಗಿಬಿಟ್ಟು ಕೊನೆಗೆ ಆತ ಎಲ್ಲವನ್ನ ಮನಸ್ಸಿನಿಂದ ಎಲ್ಲವನ್ನ ಬಿಟ್ಬಿಟ್ಟು, ಅಪ್ಪ ನೀನೇ ಗತಿ ಅಂತ ಪಾದಕ್ಕೆ ಬಿದ್ದ ಅಂತ ಕೆಲವು ವಿಚಾರಗಳದಾಗ ಬರ್ತದೆ. ಹಾಗಾಗಿ ಇಲ್ಲಿ ಅಂತಃಕರಣ ಸಾತ್ವಿಕ ಆದವ್ರಿಗೆ ಮಾತ್ರ ಜಾಗ ಐತಿ. ಇಲ್ಲಿ ಅಂತಃಕರಣ ಮಲಿನತ್ವ ಕೂಡಿದಾಗ ಅಲ್ಲಿ ಚಂಚಲ ಭಾವ ಇರ್ತದೆ. ರಜೋಗುಣದ ಒಂದು ವೃತ್ತಿ ಅಲ್ಲಿ ಇತ್ತು ಅಂತಃಕರಣದಾಗ, ಅಂದ್ರೆ ಚಂಚಲ ಭಾವ ಇರ್ತದೆ. ಕೂತ್ಕೊಳ್ಳೋಕ್ಕಾಗಂಗಿಲ್ಲ, ಕೇಳೋಕ್ಕಾಗಂಗಿಲ್ಲ. ಯಾವ ರೀತಿ ಮಲಿನ ವಸ್ತ್ರಕ್ಕೆ ಬಣ್ಣ ಹೆಂಗೆ ಅಂಟಂಗ್ಲೋ ಹಂಗೆ ಅದು ಶುಭ್ರವಾದಂಥ ಬಟ್ಟೆಗೆ ಮಾತ್ರ ಬಣ್ಣ ಹತ್ತದ. ಮಲಿನತ್ವದಿಂದ ಕೂಡಂಥ ಬಟ್ಟೆಗೆ ಹೆಂಗೆ ಬಣ್ಣ ಹತ್ತಂಗ್ಲೋ ಆದರೆ ಹಂಗೆ ರಜೋ ತಮೋ ರಹಿತ ನೋಡ್ರಿ. ಯಾಕಂದ್ರೆ ರಜೋ ತಮ ರಹಿತ ಶುದ್ಧ ಸತ್ವ ಅಂತ ಕಾಣಬೇಕಾಗ್ತದೆ. ಅಲ್ಲಿ ಸತ್ವ ಗುಣನೂ ಇರಬಾರ್ದು, ರಜೋ ಗುಣನೂ ಇರಬಾರ್ದು, ಮತ್ತು ತಮೋ ಗುಣನೂ ಇರಬಾರ್ದು. ಅಂತಃಕರಣದ ಒಂದು ಆ ವೃತ್ತಿ ಅದನ್ನು ಇದು ಹೆಂಗೆ ತಾನೇ ಬರ್ತದೆ ಅಂದರೆ, ಅಲ್ಲ, ನಾವು ಪ್ರಯತ್ನಪಟ್ಟು ಸಾತ್ವಿಕ ಭಾವ ಮಾಡ್ಕೊಳ್ಬೇಕಾಗ್ತದೆ. ಹೆಂಗೆ ಸಾತ್ವಿಕ ಭಾವ ಅಂತಂದ್ರೆ, ನಾವು ಪ್ರತಿನಿತ್ಯ ಭಗವಂತನ ಒಂದು ನಾಮ ಸ್ಮರಣೆ, ಆ ಮನಸ್ಸು ಒಲ್ಲಂತಿರ್ತದೆ, ಆದರೂ ನಾವು ಕೇಳದೇನೆ ಅಂಥ ಒಂದು ನಾಮಸ್ಮರಣೆಯಲ್ಲೇ ಮನಸ್ಸು ಹಾಕುವಂಥದ್ದಾಗಿರ್ಬೋದು, ಭಜನೆ ಮಾಡುವಂಥದ್ದಾಗಿರ್ಬೋದು, ಪೂಜೆ ಪುರಸ್ಕಾರಗಳನ್ನು ಮಾಡುವಂಥದ್ದಾಗಿರ್ಬೋದು. ಇವೆಲ್ಲ ಮಾಡಿ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಅಂತಃಕರಣ ಶುದ್ಧ ಆಗ್ತದೆ. ಅವಾಗ ಈ ರೀತಿಯಾಗಿ ಆವಾಗ ಸಾತ್ವಿಕ ಭಾವ ಬರ್ತದೆ. ಈಗ ಸತ್ವ ಯಾವುದು ಶಮ ದಮ ತಿತಿಕ್ಷೆ ಉಪರತಿ ಇವೆಲ್ಲ ಮಾಡ್ಕೊಳ್ಬೇಕಾಗ್ತದೆ. ಮಾಡ್ಕೊಂಡಾಗ ಅಂತಃಕರಣ ಅಂತಂದ್ರೆ ಸಾತ್ವಿಕ ಭಾವ ಬಂದಾಗ ಇದನ್ನು ತೊಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವು ತಮೋ ಗುಣ ಮತ್ತು ರಜೋಗುಣ ಅಲ್ಲಿ ಆಕಾರ ಆಗಿರ್ಬಾರ್ದು, ಅಂತಃಕರಣದ ಆಕಾರ ಆಗಬಾರ್ದು, ಸಾತ್ವಿಕ ಭಾವನೆ ಇರಬೇಕಾಗ್ತದೆ. ಈ ರೀತಿಯಾಗಿ ಅದರಲ್ಲಿ ಇಂಥ ಒಂದು ಶುದ್ಧವಾದಂಥ ಸಾತ್ವಿಕ ಆ ಅಂತಃಕರಣ ಇದ್ದಾಗ ಜ್ಞಾನೋದಯ ಆಗ್ತದೆ. ಅದಕ್ಕೆ ಸ್ವಾನುಭಾವದ ಸುಖ ತಾನೇ ಕೈ ಸೇರುವುದಂದ್ರೆ ಸುಮ್ಮನೆ ಆಗ್ತದೇನ್ರಿ ಸ್ವಾನುಭಾವ? ಸ್ವಾನುಭಾವದ ಸುಖ ಅಂದರೆ ನೀನು ಎಷ್ಟು ಪಳಗಬೇಕು, ನೀ ಬೆಳಗಬೇಕು, ಇಲ್ಲಾಂದ್ರೆ ಹಂಗೆ ಆಗಂಗಿಲ್ಲ. ಯಾವಾಗ ನೀನು ಪ್ರಯತ್ನ ಪಟ್ಟು ಗುರು ಹೇಳ್ದಂಗೆ ನಡ್ಕೊಂಡು ಬರ್ತಿದ್ದಿ, ಆವಾಗ ಅಂಥ ಒಂದು ಅಂತಃಕರಣದಲ್ಲಿ ಈ ಜ್ಞಾನೋದಯ ಆಗ್ತದೆ. ನಿನ್ನ ಅಂತಃಕರಣದಲ್ಲೇ ತಾನೇ ಸ್ವಾನುಭಾವದ ಸುಖ ತಾನೇ ಕೈ ಸೇರಕ್ಕೆ ಶುರು ಮಾಡಿಬಿಡ್ತದೆ. ಅದರಿಂದ ಕೆಲವು ಪರಂಪರಾ ಸಾಧನಗಳನ್ನು ಹೇಳ್ತಾರೆ. ಹೆಂಗೆ ಪರಂಪರಾಗತವಾದಂಥ ಸಾಧನಗಳು ಯಾವ್ರಿ ಈ ಜ್ಞಾನ ಆಗಬೇಕಾದ್ರೆ ಅನ್ನುವಂಥದ್ದನ್ನು ಭಾಳ ಅದ್ಭುತವಾಗಿ ಹೇಳ್ತಾರೆ. ಏನು ಹೇಳ್ತಾರೆ ಈಗ ನೋಡಿರಿ, ಕರ್ಮದಿಂದ ಯಾಕ್ರಿ ಜ್ಞಾನ ಆಗಂಗಿಲ್ಲ ಇಂತೆಲ್ಲ ಗೊಂದಲಗಳಿದ್ದವರಿಗೆ ಅವರು ಈ ವಿಚಾರಗಳನ್ನು ಹೇಳ್ತಾರೆ. ಈ ಕರ್ಮಗಳು ಉಪಾಸನೆಗಳು ಏನದಾವ ಅಂತಂದ್ರೆ ಇವು ಸಾಧನ ಆಗ್ತಾವೆ, ಮೋಕ್ಷಕ್ಕೆ ಮೆಟ್ಲುಗಳಾಗ್ತಾವೆ. ಇವೆಲ್ಲ ಇದರಿಂದನೇ ಮೇಲ್ಮಟ್ಟಕ್ಕೆ ಬರುವಂಥದ್ದು ಆಗ್ತದೆ. ಅದಕ್ಕೆ ಭಕ್ತಿಯ ಮುಕ್ತಿಗೆ ಮೂಲ ಕಾರಣ ಅಂತ ಹೇಳ್ತಾರಲ್ಲ, ಈ ಕೆಲವೊಂದು ಇವೇನು ಕರ್ಮಗಳನ್ನು ಮಾಡಬಾರ್ದು ಅಂದರೆ ಕರ್ಮ ಮಾಡಬೇಕು. ಯಾಕಂದರೆ ಕರ್ಮ ಮಾಡೋದ್ರಿಂದ ಏನಾಗ್ತದೆ ಈ ವಿಚಾರಗಳನ್ನು ಹೇಳ್ತಾರೆ. ನಾವು ನೋಡೋಣ. ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನ ಮಂಗಳಮಯ ಧರ್ಮದಿಂ ದುಷ್ಕೃತಿ ಭಂಗವಂತಾಗೆ ಮೋಹಿಪ ಚಿತ್ತ ನಿರ್ಮಲವದರಿಂದೆ ಸಂಸ್ಕೃತಿ ಮೊತ್ತ ದೋಷ ದರ್ಶನ ಮತ್ತದರಿಂದ ವೈರಾಗ್ಯವದು ತಾನೇ ಮುಕ್ತಿಯೊಲ ವೀಯುವುದು ಕೂಡೆ ಕರ್ಮೋಪರತಿಯದು ಕೈಸಾರೆ ಮಾಡುವ ಅಪೇಕ್ಷೆ ಯೋಗವ ನೋಡಲಂತದರಿಂ ಶಂಭುಲಿಂಗದ ರೂಢಿ ಸುಜ್ಞಾನ ಒಪ್ಪುದು ಅಂತ ಹೇಳ್ತಾರೆ. ಹಿಂಗದೆ ನಿತ್ಯ ಕರ್ಮವ ಮಾಡಲು
ಹೆಂಗೆ ಮುಕ್ತಿ ಆಗ್ತದ, ಈ ಕರ್ಮಗಳು ಏನು ಮಾಡ್ತಾವ, ಈ ಮುಕ್ತಿ ಮಾರ್ಗದಲ್ಲಿ ಹೋಗ್ಬೇಕಾದ ಕರ್ಮಗಳು ಏನು ಮಾಡ್ತಾವ ಅನ್ನುವಂಥ ವಿಚಾರನ ಹೇಳ್ತಾರೆ. ಹಿಂಗದೆ ಅಂದರೆ ಬಿಡದೆ, ನಿತ್ಯ ಕರ್ಮವ ಅಂದ್ರೆ ಇಲ್ಲಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡುವಂಥದ್ದು. ನಾವೇನು ಹೇಳ್ತೀವಿ, ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣವೇ ಈ ಸಂಧ್ಯಾ ಕಾಲಗಳಲ್ಲಿ ಏನು ಮಾಡ್ತೀವಿ, ಈ ಪೂಜೆ ಮಾಡ್ಕೊಳ್ಳುವಂಥದ್ದು, ಆಚಮನ ಮಾಡುವಂಥದ್ದು, ಮತ್ತು ಸ್ನಾನ ಮಾಡುವಂಥದ್ದು, ಜಪ ಮಾಡುವಂಥದ್ದು, ನಿತ್ಯ ಕರ್ಮಗಳನ್ನು ತಪ್ಪದೆ ಮಾಡುವಂಥದ್ದು. ಬೆಳಗ್ಗೆ ಎದ್ದುಗಳೇ ಇವೆಲ್ಲ ಮಾಡ್ತೀವಿ ನೋಡಿರಿ, ಎದ್ದ ತಕ್ಷಣ ಇವೆಲ್ಲ ಮಾಡುವಂಥದ್ದು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು. ಮತ್ತು ಇದರಿಂದ ಏನಾಗ್ತದೆ ಅಂತಂದರೆ, ನಿತ್ಯ ಕರ್ಮವ ಮಾಡಲು ಧರ್ಮ ವಿವರ್ಧನ. ಧರ್ಮ ವಿವರ್ಧನ ಅಂತಂದ್ರೆ ಶ್ರೇಷ್ಠವಾದಂಥ ಒಂದು ಸಂಸ್ಕಾರ ನಿನ್ನಲ್ಲಿ ಬೆಳೀತದೆ. ಹಿಂಗೆ ಮಾಡೋದ್ರಿಂದ ಏನಾಗ್ತದೆ, ಶ್ರೇಷ್ಠವಾದಂಥ ಶುದ್ಧ ವಾಸನ ಸಂಸ್ಕಾರ ಅದು ಬೆಳೀತದೆ ನಿನ್ನ ಹತ್ರ. ಫಸ್ಟ್ ಇವೆಲ್ಲ ಅದಕ್ಕೆ ಇವ್ಯಾವುದು ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತ್ತವೇ ಅಂತ ಅವ್ರು ಮೊದಲೇ ಹೇಳಿಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಇವರ ಮಾಡು. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣವೇ ಸಂಧ್ಯಾ ಕಾಲದಲ್ಲಿ ಭಗವಂತನ ನೆನೆಸುವಂಥದ್ದು, ಸ್ನಾನ ಮಾಡಿ ಜಪ ತಪಾದಿಗಳನ್ನು ಮಾಡುವಂಥದ್ದು, ಇವೆಲ್ಲ ನಿತ್ಯ ಕರ್ಮ ಏನಿರ್ತಾವೆ ನೀನು ಅವೆಲ್ಲ ಮಾಡುವಂಥದ್ದು, ತಪ್ಪದೇ ಮಾಡುವಂಥದ್ದು. ಇದರಿಂದ ಏನಾಗ್ತದೆ, ಬಹಳ ಉತ್ಕೃಷ್ಟವಾದಂಥ ಒಂದು ಪುಣ್ಯವಾಸನ ಸಂಸ್ಕಾರ ಅಂತಃಕರಣದಲ್ಲಿ ಆಗ್ತದೆ. ಆ ಪವಿತ್ರವಾದ ಧರ್ಮದಿಂದ ಏನಾಗ್ತದ ಹೇಳ್ತಾರೆ. ಯಾಕಂದ್ರೆ ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಅಂತ ಹೇಳ್ತಾರೆ. ನೀವು ಯಾವಾಗ ಇದನ್ನು ಮಾಡ್ಕೊತ ಹೋಗ್ತೀವಿ ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಅವರು. ಈ ಪವಿತ್ರವಾದ ಧರ್ಮದಿಂದ ಏನಾಗ್ತದ, ಅಪವಿತ್ರವಾದ ಪಾಪ ವಾಸನೆ ದೂರ ಆಗ್ತದ. ಯಾಕೆ ನಾವು ಬೆಳಗ್ಗೆ ಈ ಥರ ಮಾಡಬೇಕು, ಈ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಇವೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ, ಅಲ್ಲಿ ನಿನ್ನ ಅಂತಃಕರಣ ಶುದ್ಧವಾದಂಥ ವಾಸನ ಏನು ಆ ಪುಣ್ಯ ವಾಸನ ಅಲ್ಲಿ ಅಂತಃಕರಣದಲ್ಲಿ ಬೆಳೀತದೆ. ಬೆಳೆದಾಗ ಏನಾಗ್ತದೆ ಅಂದ್ರೆ, ಆ ಪವಿತ್ರವಾದಂಥ ಧರ್ಮದಿಂದ ಅಪವಿತ್ರವಾದಂಥ ಪಾಪ ವಾಸನೆ ದೂರ ಆಗ್ತದೆ ನಿನ್ನ ಬಲ್ಲಿ, ನಾಶ ಆಗ್ತದೆ. ಮಲಿನ ವಾಸನೆ ಇದ್ದು ಈ ಮಲಿನ ವಾಸನೆಯನ್ನು ಶುದ್ಧ ವಾಸನೆಯಿಂದಲೇ ಕೆಡಿಸ್ಬೇಕಾಗ್ತದೆ. ಹೌದಿಲ್ಲ? ಭಾಳಷ್ಟು ಮಲಿನತ್ವದಿಂದ ಕೂಡಿದಂಥದ್ದು ನಾವು ಹೇಳ್ತೀವಿ. ಯಾಕ್ರಿ ಭಾಳ ಒಂಥರ ಕೆಟ್ಟ ವಾಸನೆ ಬರೋಕತ್ತದ, ಒಂಚೂರು ಊದ್ಬತ್ತಿ ಅಥವಾ ವಾಸನೆ ಹೋಗೋಕೆ ಏನಾರ ಒಂದು ಹಚ್ಚ್ರಿ ಅಂತ ನಾವು ಹೇಳ್ತೀವಿಲ್ಲ, ಅದೇ ರೀತಿ ಕೂಡ ಈ ಒಂದು ಅಪವಿತ್ರವಾದ ಏನು ವಾಸನೆ ಇರ್ತದಲ್ಲ, ಅದು ಹೋಗಬೇಕಾದಾಗ ಶುದ್ಧವಾದಂಥ ಒಂದು ಇದನ್ನೇ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಶುದ್ಧವಾದಂಥ ಧರ್ಮದಿಂದನೇ ಅಪವಿತ್ರವಾದಂಥ ಧರ್ಮ ನಾಶ ಆಗ್ತದೆ. ಹಾಗಾಗಿ ಇಲ್ಲಿ ಕೂಡ ಈ ಯಾವ ರೀತಿ ಅಂತಂದ್ರೆ, ಇದ್ರಂಗೆ ಧರ್ಮ ವಾಸನೆಯಿಂದ ಅಧರ್ಮ ವಾಸನೆಯನ್ನು ನಾಶ ಮಾಡೋಕ್ಕಾಗ್ತದೆ. ವಾಸನೆಯಿಂದ ಅಧರ್ಮ ವಾಸನೆ ನಿವೃತ್ತಿ ಮಾಡೋಕ್ಕಾಗ್ತದೆ. ಹೀಗಾಗೋದ್ರಿಂದ ಏನಾಗ್ತದೆ, ಮನುಷ್ಯ ಶುದ್ಧ ಆಗ್ತದೆ. ಅಂತಃಕರಣದಲ್ಲಿ ಯಾವಾಗ ಈ ಪ್ರತಿನಿತ್ಯ ಇದನ್ನು ನಾವು ಬೆಳೆಸ್ಕೊತ ಹೋದಿವಿ ಅಂತಂದ್ರೆ, ಅವಾಗ ಏನಾಗ್ತದೆ, ಮನಸ್ಸು ಭಾಳ ಶುದ್ಧ ಆಗಕ್ಕೆ ಶುರು ಆಗಿಬಿಡ್ತದ, ಪರಿಶುದ್ಧ ಆಗಿಬಿಡ್ತದೆ. ಅಂಥ ಪರಿಶುದ್ಧವಾದಂಥ ಮನಸ್ಸಿಗೆ ನೋಡ್ರಿ, ಈಗ ಅದಕ್ಕೆ ಹೇಳ್ತಾರೆ ಅವರು, ಚಿತ್ತ ನಿರ್ಮಲ ಅದರಿಂದೇ ಸಂಸ್ಕೃತಿ ಮತ್ತು ದೋಷ ದರ್ಶನ ಅಂತ ಹೇಳ್ತಾರೆ ಅವರು. ಚಿತ್ತ, ಈ ಮನಸ್ಸು ನಿರ್ಮಲ ಆಯಿತು ಯಾವಾಗ ಈ ಒಂದು ಪಾಪದ ವಾಸನೆ ನಿವೃತ್ತಿ ಆಯಿತು ಅಂತಂದಾಗ ನಿನ್ನ ಮನಸ್ಸು ನಿರ್ಮಲವಾಗ್ತದೆ. ಪರಿಶುದ್ಧ ಆಗ್ತದೆ. ಆವಾಗ ಪರಿಶುದ್ಧ ಆಯ್ತಂದ್ರೆ ಈ ಸಂಸ್ಕೃತಿ ಮತ್ತು ದೋಷ ದರ್ಶನ ನೋಡ್ರಿ, ಇವೆಲ್ಲ ನಮಗಾಗುವಂಥದ್ದು. ಯಾವಾಗ ನಿನ್ನ ಮನಸ್ಸು ಪೂರ್ತಿ ಪರಿಶುದ್ಧ ಆಗ್ತದ, ಆವಾಗ ನೋಡ್ರಿ ನಮ್ಮ ಮನಸ್ಸಿನಲ್ಲೇ ಗೊತ್ತಾಗಕ್ಕೆ ಶುರುವಾಗಿಬಿಡ್ತದ ಇಹಲೋಕದ ಸಂಬಂಧ. ಈ ಮನಸ್ಸಿಗೆ ಇರ್ತದೆ ಇಹಲೋಕದಕ್ಕೆ ಸಂಬಂಧಪಟ್ಟಂಥವು ಏನಿರ್ತಾವೆ ಈ ವಿಷಯಗಳಲ್ಲಿ ಅನಿತ್ಯ, ದುಃಖ, ಈ ಜಿಗುಪ್ಸೆ ಅನ್ನುವಂಥದ್ದು, ಇವೆಲ್ಲ ದೋಷಗಳು ಕಾಣಕ್ಕೆ ಶುರುವಾಗ್ತವೆ. ಅವಾಗ ಏನು ಮಾಡಿದ್ರು ಅಷ್ಟೇ ಇತ್ತಪ್ಪ, ಇದು ಒಂದಲ್ದು ಒಂದು ಸಲ ಬಿಟ್ಟು ಹೋಗ್ಬೇಕು, ಇದು ಅನಿತ್ಯದಿಂದ ಕೂಡ್ಯದ, ಸತ್ಯ ಅಲ್ಲ ಇದು. ಅವಾಗ ತನ್ನ ಮನಸ್ಸಿನಾಗ ಇವೇ ಒಳಿಲಿಕ್ಕೆ ಶುರು ಆಗಿಬಿಡ್ತಾವೆ ನೋಡ್ರಿ. ಅದಕ್ಕೆ ಶುದ್ಧ ಅಂತ ಕಣದಲ್ಲಿ ಇಂಥವು ನಮ್ಮ ದೋಷ ದರ್ಶನ ಆಗ್ತದೆ ನಮಗಲ್ಲಿ. ಅದಕ್ಕೆ ನಾವು ಏನೇ ಮಾಡಿದ್ರು ಕೂಡ ಫಲಗಳು ಅದಾವ, ಸುಮ್ಮನೆ ಹಂಗೆ ಸಾಯಬಾರ್ದು. ಇದು ನಮ್ಮೊಳಗೆ ನಮಗೆ ತಿಳ್ಕೊಂಡು ಹೋಗ್ಬೇಕಿದು. ಆವಾಗ ಏನಾಗ್ತದೆ ಅಂತಂದ್ರೆ, ನಮ್ಮ ಮನಸ್ಸಿನಲ್ಲಿ ಏನಾಗ್ತದೆ, ದುರಾಲೋಚನೆಗಳಾಗಿರ್ಬೋದು, ದುರಾಸೆ ಆಗಿರ್ಬೋದು, ಈ ಜಗತ್ತಿನಲ್ಲಿ ಕಾಣುವಂಥದ್ದೆಲ್ಲ ಅನಿತ್ಯದಿಂದ ಕೂಡ್ಯದ. ಯಾಕಂದರೆ ಇದು ಶಾಶ್ವತ ಅಲ್ಲ, ನಾನು ಎಲ್ಲಿಂದ ಬಂದೆ, ನಾನು ಎಲ್ಲಿಗೆ ಹೋಗವ, ಇವೆಲ್ಲ ನನಗಿರ್ತವೇನು, ಅನಿತ್ಯದಿಂದ ಕೂಡ್ಯಾವಿವು. ಇದರಿಂದ ಏನಾಗ್ತದೆ, ಇದ್ರ ಹಿಂದೆ ಬೀಳಬಾರ್ದು, ಇದರಲ್ಲಿ ಒಂಥರ ಜಿಗುಪ್ಸೆ ಭಾವನೆ ಬಂದುಬಿಡ್ತದೆ. ಈ ದೋಷಗಳು ಕಾಣಕ್ಕೆ ಶುರುವಾಗಿಬಿಡ್ತಾವೆ ಮನಸ್ಸಿನಲ್ಲಿ.
ಈ ಪರಲೋಕ ಸಂಬಂಧಿಗಳ ಪರಲೋಕದಲ್ಲಿ ಮತ್ತು ಸ್ವರ್ಗಾದಿ ಭೋಗಗಳನ್ನು ಅನುಭವಿಸ್ಬೇಕನ್ನುವಂಥ ಭಾವ ಕೂಡ ಸಾತಿಶಯ, ಕ್ಷಯ, ಪತನ ಇವು ದೋಷಗಳಿಂದ ಕೂಡಿದಾವೆ. ಅಲ್ಲಿ ಕೂಡ ನಾವು ಶಾಶ್ವತವಾಗಿ ಇರೋಕ್ಕಾಗಂಗಿಲ್ಲ. ಎಷ್ಟು ಪುಣ್ಯ ಇರ್ತದೆ ಅಲ್ಲಿ ಮಾತ್ರ ಅಷ್ಟೇ ಇರೋದು, ಅಲ್ಲಿಂದ ಮತ್ತೆ ತಿರ್ಗಾ ಬರಬೇಕಾಗ್ತದೆ. ಅದಕ್ಕೆ ಅವು ಕೂಡ ಶಾಶ್ವತ ಅಲ್ಲ ಅನ್ನುವಂಥ ಒಂದು ಭಾವ. ಮತ್ತಿನ್ನೂ ಒಂದು ಬ್ರಹ್ಮಲೋಕ ಪರ್ಯಂತರ ಭೋಗಗಳು ಅನುಭವಿಸಿದ್ರು ಕೂಡ ಬ್ರಹ್ಮಲೋಕದ ಪರ್ಯಂತರ ಭೋಗಗಳು ಅನುಭವಿಸಿದ್ರು ಕೂಡ ಅಲ್ಲಿಂದ ತಿರುಗಿ ಈ ಲೋಕಕ್ಕೆ ಬರಬೇಕಾಗ್ತದ. ಇದು ಗೀತೆಯಲ್ಲಿ ಕೂಡ ಹೇಳಿದ್ದಾರೆ. ಅದಕ್ಕೆ ಅದರಿಂದ ಅನಿತ್ಯ ಭೋಗಗಳಿಂದ ಪ್ರಯೋಜನ ಇಲ್ಲ. ಅನಿತ್ಯ ಭೋಗಗಳಿಂದ ಪ್ರಯೋಜನ ಅಂತ ನಿಶ್ಚಯಿಸಿ ವೈರಾಗ್ಯ ಉಳ್ಳವನಾಗ್ತಾನೆ ನೋಡ್ರಿ. ಅವಾಗ ಇದೆಲ್ಲ ಯಾವಾಗ ಬಂತು? ಅಂತಃಕರಣ ಶುದ್ಧ ಆದಮೇಲೆ, ಮನಸ್ಸು ಪರಿಶುದ್ಧ ಆದಮೇಲೆ ಇವು ವಿಚಾರಗಳು ಬರೋಕ್ಕೆ ಶುರುವಾದವು. ಅಲ್ಲಿ ತನಕ ಬರೋಂಗಿಲ್ಲ. ಭಾಳ ರುಚಿನೇ ಹತ್ತಿ ಬಿಡ್ತದೆ. ಸಂಸಾರಗಳು ಭಾಳ ರುಚಿ ಹತ್ತಿ ಬಿಡ್ತಾವೆ. ಯಾಕಂದ್ರೆ ಮಲಿನತ್ವ ಅಂತಃಕರಣದಿಂದ ಮತ್ತೆ ಅವ ಅನಿತ್ಯವಾಗಿರುವಂಥದ್ದು ನಿತ್ಯ ಅನ್ಸೋಕ್ಕೆ ಶುರು ಮಾಡ್ತದೆ. ಎಲ್ಲ ಉಲ್ಟಾ ಪಲ್ಟಾ ಆಗಿಬಿಡ್ತಾವೆ ಕೆಲಸಗಳು. ಯಾವಾಗ ಶುದ್ಧ ಅಂತಃಕರಣದಲ್ಲಿ ಯಾವಾಗ ವೈರಾಗ್ಯ ಭಾವ ಬರ್ತದೆ, ಅವಾಗ ಬರ್ತದೆ ವೈರಾಗ್ಯ ಭಾವ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಈ ಅನಿತ್ಯವಾದಂಥ ಭೋಗಗಳಿಂದ ಯಾವ ಪ್ರಯೋಜನ ಇಲ್ಲ ಅಂತ ನಿಶ್ಚಯಿಸಿ ವೈರಾಗ್ಯ ಉಳ್ಳಂಥವನಾಗ್ತಾನೆ. ಹಾಗಾದ್ರೆ ನಿತ್ಯ ಸುಖವಾದದ್ದು ಮೋಕ್ಷವಾಗಿದೆ. ಈ ಮೋಕ್ಷವನ್ನು ಪಡಿಬೇಕನ್ನುವಂಥ ಇಚ್ಛೆ ಆವಾಗ ಹುಡುತ್ತೆ ನೋಡ್ರಿ. ಅದಕ್ಕೆ ಈ ಸಪ್ತ ಭೂಮಿಕೆ ಏನದಾವ, ಸುಖೇಚ್ಛ, ಸುವಿಚಾರ, ನಿಸ್ಸಂಗ, ಈ ವಾಸನಕ್ಷಯ, ಇವೇನು ಈ ಈ ಸಪ್ತ ಭೂಮಿಕೆಗಳು ಏನದಾವಲ್ಲ, ಅದರಲ್ಲಿ ಸುಖೇಚ್ಛ ಬರಬೇಕಾದ್ರೆ ಎಷ್ಟು ಜನ್ಮದ ಪುಣ್ಯ. ಯಾವುದಂದ್ರೆ ಈ ಸದಾಕಾಲ ಆನಂದವನ್ನು ನಾನು ಪಡ್ಕೊಳ್ಬೇಕು, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಸ್ಥಿತಿ ಪಡ್ಕೊಳ್ಬೇಕು. ಅದಕ್ಕೆ ಇದು ಅವಕಾಶ. ಯಾವುದು? ಶರೀರ ಭಾಳ ಅವಕಾಶ. ಈಗ ನಾವು ಯಾವುದೋ ಒಂದು ಊರಿಗೆ ಹೋಗ್ತೀವಿ ಅಂದ್ರೆ ನಮ್ಮ ಕಾರರೇ ಇರಬೇಕು, ಬಸ್ಸರೇ ಇರಬೇಕು. ಅದರಿಂದ ನಾವು ಆ ಊರನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ಬರೋಕ್ಕಾಗ್ತದನು? ಅದರಂಗೆ ಈ ಶರೀರ ಅನ್ನುವಂಥದ್ದು ಒಂದು ಗಾಡಿ. ಇದು ಈ ಗಾಡಿಯಿಂದ ನನ್ನೂರು ತಲುಪಬೇಕಾಗ್ಯದಲ್ಲ, ಇದು ಭಾಳ ಮುಖ್ಯ ಆಗ್ತದೆ. ಈ ಸಮಯ, ಈ ಶರೀರ ಇವು ಹಂಗೆ ಇರುವಂಥವಲ್ಲ, ಇವು ಜಾರುವಂಥವು. ಪ್ರತಿ ದಿವಸ ಕ್ಷಣಕ್ಕೆ ಜಾರ್ತಾ ಇರ್ತಾವೆ. ಹಾಗಾಗಿ ಇದನ್ನು ತಿಳ್ಕೊಂಡು ಉಳಿಯೋನೇ ಜಾಣ. ಇಲ್ಲಿ ಇವನ್ನೆಲ್ಲ ವಿಚಾರ ಮಾಡುವಂಥದ್ದು, ತಿಳ್ಕೊಳ್ಳುವಂಥವನು, ತಿಳ್ಕೊಂಡು ಉಳಿಯುವಂಥವು ಜಾಣ ಅದನ್ನಿಲ್ಲಿ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ ಅವರು, ನಿತ್ಯ ಸುಖವಾದದ್ದು ಮೋಕ್ಷ. ನಿತ್ಯ ಸುಖವಾಗಿರುವಂಥದ್ದು ಯಾವುದು? ಮೋಕ್ಷ ಆಗಿರುವಂಥದ್ದು. ಈ ಮೋಕ್ಷವನ್ನು ಪಡಿಬೇಕನ್ನುವಂಥ ಇಚ್ಛೆ ಆ ಮನಸ್ಸಿನಲ್ಲಿ ಹುಟ್ಟುತ್ತದ. ಆವಾಗ ಆ ಮನಸ್ಸಿನಲ್ಲಿ ನಾನು ಇಂಥ ಒಂದು ಮೋಕ್ಷದ ಒಂದು ಪಡ್ಕೊಳ್ಬೇಕು, ಇಂಥ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಸ್ಥಿತಿಯಲ್ಲಿ ನಾನು ಇರಬೇಕು ಅನ್ನುವಂಥ ಭಾವ ಹುಟ್ಟುತ್ತದೆ. ಆವಾಗ ಅದರಿಂದ ಏನಾಗ್ತದೆ, ಕರ್ಮಗಳಲ್ಲಿ ಉಪೇಕ್ಷೆ ಉಳ್ಳವನಾಗಿ ಏನು ಮಾಡ್ತಾನೆ, ಚಿತ್ತ ಏಕಾಗ್ರತೆಗಾಗಿ ಸಾಧನ ಯೋಗವನ್ನು ಮಾಡುವಂಥ ಅಪೇಕ್ಷೆ ಮಾಡ್ತಾನೆ. ಅವಾಗ ಈ ಮನಸ್ಸನ್ನು ಏಕಾಗ್ರತೆ ಮಾಡಿಕೊಳ್ಬೇಕು ಅನ್ನುವಂಥ ಭಾವದಲ್ಲಿ ಅಲ್ಲಿ ಅಪೇಕ್ಷೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಹಿಂಗ ಮಲವಿಕ್ಷೇಪ ದೋಷಗಳನ್ನು ತ್ಯಜಿಸಿ, ಯಾಕಂದ್ರೆ ಮಲವಿಕ್ಷೇಪಗಳನ್ನು ಅಲ್ಲಿ ಬಿಟ್ಬಿಟ್ಟು ಮತ್ತು ತ್ಯಜಿಸಿ ಆವರಣ ದೋಷವನ್ನು ನಿವೃತ್ತಿ ಮಾಡುವಂತಹ ಜ್ಞಾನವನ್ನು ಅಲ್ಲಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಈತ ಕರ್ಮ ಉಪಾಸನೆಗಳನ್ನು ನಿಷ್ಕಾಮ ಕರ್ಮದಿಂದ ಮಾಡ್ತಾ ಬಂತು ಅಂತಃಕರಣ ಶುದ್ಧ ಐತಿ, ಇವೆಲ್ಲ ಆಯ್ತು ಅಂದಾಗ ಮಲ ವಿಕ್ಷೇಪಗಳು ಅಲ್ಲಿ ಹೋಗ್ಬಿಡ್ತಾವೆ. ಹೋದಾಗ ಮತ್ತು ಆವರಣ ದೋಷ ಇರ್ತದೆ. ಆವರಣ ದೋಷ ನಿವೃತ್ತಿ ಮಾಡುವಂಥದ್ದು ಯಾವುದಾದ್ರು ಜ್ಞಾನ. ಯಾವುದೋ ಆವರಣ ದೋಷವನ್ನು ನಿವೃತ್ತಿ ಮಾಡೋ ಶಕ್ತಿ ಯಾವುದಕ್ಕೆ ಐತಪ್ಪ, ಆವರಣ ದೋಷವನ್ನು ಭಂಗ ಮಾಡುವಂಥ ಶಕ್ತಿ ಯಾವುದಕ್ಕೆ ಐತಪ್ಪ ಅಂತಂದ್ರೆ ಈ ಜ್ಞಾನಕ್ಕೆ ಐತೆ. ಅದಕ್ಕೆ ಇಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅನ್ನುವಂಥ ಪ್ರಯತ್ನ ಮಾಡೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಯಾವ ರೀತಿ ಅನೇಕ ಜನ್ಮಗಳ ನಿಷ್ಕಾಮ ಕರ್ಮೋಪಾಸನೆಗಳನ್ನು ಮಾಡೋದರಿಂದ ಈ ಅಂತಃಕರಣ ಶುದ್ಧ ಆಗಿರ್ತದೆ. ಈ ಶುದ್ಧಾಂತಕರಣದಲ್ಲಿ ವಿಷಯಗಳ ದೋಷ ದರ್ಶನ ಆಗ್ತದೆ. ಇವತ್ತಿಗೆ ಇನ್ನೂ ಒಂದು 2-3 ವರ್ಷ ಆದ ಸಾಯೋದು, 5 ವರ್ಷ ಸಾಯ ಭಾಳ 90-95 ವರ್ಷ ಅಥವಾ 80-85 ವರ್ಷ ಆದರೂ ಕೂಡ ಇನ್ನೂ ಸಂಸಾರ ಮಾಡ್ಬೇಕಂತ ಆಸೆ ಯಾಕೆ ಹುಡ್ತದೆ? ಆದರೆ ಶುದ್ಧ ಅಂತಃಕರಣ ಇರೋಂಗಿಲ್ಲ, ಅಲ್ಲಿ ವಿಷಯಗಳ ದೋಷ ದರ್ಶನ ಅವ್ರಿಗೆ ಆಗಿರೋಂಗಿಲ್ಲ. ಅದೇ ನಾಶಾಗಿ ಹೋಗುವಂಥದ್ದೇ ಸತ್ಯ ಅಂತ ತಿಳ್ಕೊಂಡು ಅದರಲ್ಲೇ ಬೆರ್ತು ಬಿಟ್ಟಿರ್ತಾರೆ ಅವರು. ಹಾಗಾಗಿ ಅವರು ಮತ್ತೇನಾಗ್ತದೆ, ದುಃಖಕ್ಕೆ ಒಳಗಾಗುವಂಥದ್ದು. ಹಾಗಾಗಿ ಶುದ್ಧ ಅಂತಃಕರಣದಲ್ಲಿ ಮಾತ್ರ ವಿಷಯಗಳ ದೋಷ ದರ್ಶನ ನಮಗಾಗ್ತದೆ. ಈ ರೀತಿ ಅದರಿಂದ ಏನಾಗ್ತದೆ, ವೈರಾಗ್ಯ ಬರ್ತದೆ. ಯಾವಾಗ ವಿಷಯಗಳ ದೋಷ ದರ್ಶನ ನಮ್ಗೆ ಆಯ್ತಂದ್ರೆ ಅವಾಗ ವೈರಾಗ್ಯ ಬರ್ತದೆ. ಅಲ್ಲಿ ತನಕ
ದೋಷ ನಮಗೆ ಗೊತ್ತಾಗದೇ ಇದ್ದರೆ ವೈರಾಗ್ಯ ಖಂಡಿತ ಬರೋಂಗಿಲ್ಲ. ನಾವು ವೈರಾಗ್ಯ ಬಂದದಂತ ನಾಟಕ ಮಾಡ್ಬೋದು, ಆದ್ರೆ ಒಳಗಡೆ ಎಲ್ಲ ಚಿಗುರಿರ್ತಾವೆ. ಅದಕ್ಕೆ ಹೇಳ್ತಾರೆ, ಮನಸ್ಸು ಸನ್ಯಾಸಿ ಆಗಬೇಕಾಗ್ಯದ್ರಿ, ಅಹಂಕಾರ ಮಮಕಾರ ಕಳಿಬೇಕಾಗ್ಯದ, ಅದಕ್ಕೆ ನಿಜವಾದ ಸನ್ಯಾಸ ಅಂತ ಹೇಳ್ತಾರೆ. ಅದಕ್ಕೆ ವೈರಾಗ್ಯ ಯಾವುದರಿಂದ ಬರ್ತಂದ್ರೆ ವಿಷಯಗಳ ದೋಷ ದರ್ಶನ ಆದಾಗ ವೈರಾಗ್ಯ ಬರ್ತದೆ, ಅಲ್ಲಿ ತನಕ ಬರೋಂಗಿಲ್ಲ. ಅದು ವೈರಾಗ್ಯ ಬರೋದರಿಂದ ಏನಾಗ್ತದೆ, ನನಗೆ ಈ ವಿಷಯಗಳ ತ್ಯಾಗ. ಮೈತ್ರೇದೇವಿ ಯಾವ ಬೇಡ ಅಂತ ಹೇಳಿದ ಮೇಲೆ ಏನಂದಳು, ನನಗೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಸ್ಥಿತಿ ನನಗೆ ಬೇಕು ಅಂತಂದಳಲ್ಲ. ಹಾಗಾಗಿ ಇಲ್ಲಿ ಯಾವಾಗ ವೈರಾಗ್ಯ ಬಂತು, ವಿಷಯಗಳ ತ್ಯಾಗ ಆಯಿತು ಅಂತಂದ್ರೆ ಆವಾಗ ಮೋಕ್ಷದ ಅಪೇಕ್ಷೆ ಹುಟ್ಟುತ್ತದೆ. ಇಂಥ ಒಂದು ಆನಂದವನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಮೋಕ್ಷದ ಅಪೇಕ್ಷೆ ಹುಟ್ಟುತ್ತದೆ. ಅದಕ್ಕಾಗಿ ಯೋಗದಿಂದ ಏಕಾಗ್ರತೆ ಮಾಡಿಕೊಂಡು, ಅದರಿಂದ ಯೋಗದಿಂದ ಏಕಾಗ್ರತೆ, ಯೋಗ ಏನಾಗ್ತದೆ, ಯೋಗದಿಂದ ಮುಕ್ತಿ ಆಗ್ತದೆ ಅಂತ ತಿಳ್ಕೊಂಡ್ರೆ ಏನು ಅಂದರೆ ಯೋಗದಿಂದ ಮುಕ್ತಿ ಆಗಂಗಿಲ್ಲ. ಅರ್ಥ ಮಾಡ್ಕೊಳ್ಬೇಕು. ಯೋಗ ಏನಾಗ್ತದೆ, ಮನಸ್ಸನ್ನು ಏಕಾಗ್ರತೆ ಮಾಡ್ತದೆ ಹೊರತಾಗಿ ಅದು ಜ್ಞಾನಕ್ಕೆ ಜ್ಞಾನ ಅಳವಡಂಗಿಲ್ಲ, ಜ್ಞಾನ ಆಗಂಗಿಲ್ಲ ಅದು. ಹಾಗಾಗಿ ಯೋಗದಿಂದ ಏಕಾಗ್ರತೆ ಮಾಡಿಕೊಂಡು ಜ್ಞಾನ ಸಂಪಾದನೆ ಪಡ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಯಾಕಂದರೆ ಭಾಳಷ್ಟು ಹೇಳಿದ್ರೆ ನಮ್ಗೆ ಅರ್ಥನೇ ಆಗಲಿಲ್ಲ ಅಂತಂದಾಗ ನಾವು ಯೋಗವನ್ನು ಮಾಡಿದಾಗ ಮನಸ್ಸು ಏನಾಗ್ತದೆ, ಅಲ್ಲಿ ಶುದ್ಧ ಆಗ್ತದೆ. ಶುದ್ಧ ಆದಂಥ ಮನಸ್ಸಿನಿಂದ ಈ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಯಾವಾಗ ಈ ಏಕಾಗ್ರತೆ ಬಂದು ಜ್ಞಾನವನ್ನು ಪಡ್ಕೊಳ್ಬೇಕನ್ನುವಂಥ ಭಾವದಲ್ಲಿ ಅಲ್ಲಿ ಎಲ್ಲಿಗೆ ಹೋಗ್ಬೇಕಂದ್ರೆ ಗುರು ಸನ್ನಿಧಿಯಲ್ಲಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ನಾವು ಇಲ್ಲಿಗೆ ಬರ್ಬೇಕಾಗ್ತದೆ ನೋಡ್ರಿ. ಅದಕ್ಕೆ ಇಂಥ ವಿಚಾರಗಳು ನಮಗೆ ಇವತ್ತು ಕಿವಿಗೆ ಬೀಳಕತ್ತೇವಂದ್ರೆ ನಾವು ಇವೆಲ್ಲ ದಾಟಿ ಬಂದೀವಂತ ತಿಳ್ಕೊಳ್ಬೇಕು. ಇವೆಲ್ಲ ನೋಡಿರಿ, ಇವೆಲ್ಲ ಸಾಧನಗಳು. ಮೊದಲ ಕರ್ಮ ಉಪಾಸನೆಗಳು ಏನು ಮಾಡ್ತಾ ಬಂದರು, ಇವೆಲ್ಲ ಸಾಧನೆಗಳಿಂದ ಅಂತಃಕರಣ ಹಿಂಗೆ ಶುದ್ಧಿ ಆಗ್ತದೆ. ಶುದ್ಧ ಅಂತಃಕರಣದಲ್ಲಿ ವಿಷಯಗಳ ದೋಷ ದರ್ಶನ ಆಗ್ತದೆ. ದೋಷ ದರ್ಶನದಿಂದ ವೈರಾಗ್ಯ ಭಾವ ಬರ್ತದೆ. ವೈರಾಗ್ಯ ಭಾವ ಬರೋದ್ರಿಂದ ಏನಾಗ್ತದೆ, ಜ್ಞಾನವನ್ನು ಪಡ್ಕೊಳ್ಬೇಕು, ಮುಕ್ತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಮೋಕ್ಷದ ಅಪೇಕ್ಷೆ ಹುಟ್ಟಿದಾಗ ಆತ ಏನು ಮಾಡ್ತಾನೆ, ಸೀದಾ ಹೋಗ್ತಾನೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಪಾದಕ್ಕೆ ಶರಣಾಗತನ ಈಗ ಶುರು ಮಾಡ್ತಾನೆ. ಏನು ಮಾಡಾಕತ್ತಿದೆ, ಈಗ ಇಷ್ಟೆಲ್ಲ ಆಗಬೇಕು. ಆದಮೇಲೆ ಈಗ ಏನು ಮಾಡ್ತಾನೆ ಆತ, ಶ್ರವಣ. ಪಕ್ಕ ಶ್ರವಣ ಆಗಬೇಕಿಲ್ಲ. ಶ್ರವಣ ಆಯಿತು ಅಂತಂದಾಗ ಮನನ. ನೀ ಎಲ್ಲಿ ಕುಂತಾದ್ರೆ ಮಾಡು ಮನನ. ನೀ ಅಡುಗೆ ಮಾಡ್ಕೊತಾರ ಮಾಡು, ಆಫೀಸಾಗ ಕೆಲಸ ಮಾಡ್ಕೊತಾರ ಮಾಡು, ಹೊಲ್ದಾಗ ನಿನ್ನ ಕೆಲಸ ಮಾಡ್ಕೊತಾರ ಮಾಡು, ಏನಾರ ಮಾಡು, ಎಲ್ಲಿಯಾದರೂ ಮನನ ನಡೀತದೆ. ಆದರೆ ಗುರು ಮುಖಾಂತರ ಕುಂತು ಕೇಳಾಗ ಅಲ್ಲಿ ಚೆನ್ನಾಗಿ ಕುಂತು ಕೇಳಬೇಕು. ಭಾಳಷ್ಟು ಎಚ್ಚರಿಕೆಯಿಂದ ಕುಂತು ಸಂಪೂರ್ಣವಾಗಿ ಮನಸ್ಸಿಟ್ಟು. ಅದಕ್ಕೆ ಮೈತ್ರಾದೇವಿಗೆ ಕೇಳು ಮೈತ್ರ ಅಂತ ಯಾಕೆ ಹೇಳಿದಾರಂದ್ರೆ, ಈ ಮನಸ್ಸು ಅಷ್ಟು ಸುಲಭ ಅಲ್ಲ. ಇದು ನಮ್ಮನ್ನು ಕುಂದಿಸಿ ಬೇರೆ ಕಡೆ ತಿರುಗಾಡಕ್ಕೆ ಹೋಗ್ತದಲ್ಲ. ಕೇಳಿದ್ರೆ ದೊಡ್ಡ ಕೆಲಸ ಆಗ್ತದೆ. ನಿನಗೆ ಅಲಕ್ಷ್ಯ ಆಗ್ಬೋದು, ಎಷ್ಟು ಕೇಳ್ತಿದ್ದೆ, ನಿನಗೆ ಭಾಳ ಮುಂದೆ ಫಲಗಳು ಭಾಳ ಅದಾವ. ದೊಡ್ಡ ಕೆಲಸ ಇದು ಸಾಮಾನ್ಯ ಕೆಲಸ ಅಲ್ಲ ಇದು. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಚೆನ್ನಾಗಿ ನೀ ಕೇಳಿದೆ, ಗುರು ಮುಖಾಂತರ ಕೇಳಿದೆ ಅಂದರೆ ಮನನ ನೀ ಎಲ್ಲಿಯಾದರೂ ಮಾಡು, ಆಮೇಲೆ ನಿಧಿಧ್ಯಾಸನ ಅದು ಆಗ್ತದೆ. ಅದು ಹಂಗಾಯ್ತಂದಾಗ ಅದರಿಂದ ಶ್ರುತಿ ಗುರುಗಳಿಂದ ಜ್ಞಾನದಿಂದ ಮುಕ್ತಿ ಆಗ್ತದೆ. ಶ್ರುತಿ ಗುರುಗಳಿಂದ ಜ್ಞಾನದಿಂದ ಮುಕ್ತಿ ಆಗ್ತದೆ. ಈ ವಾಕ್ಯವನ್ನು ಕೇಳಿ, ಯಾಕಂದ್ರೆ ಇಲ್ಲಿ ಕೂಡ ಇಂಥ ಒಂದು ಪೂರ್ವ ಸಾಧನೆಗಳಿದ್ದಾಗ ಮಾತ್ರ ಜ್ಞಾನ ಆಗ್ತದೆ. ಇವ್ಯಾವ ಇರಲಿಲ್ಲ ಅಂದ್ರೆ ಮತ್ತು ಶುದ್ಧ ಅಂತಃಕರಣನೇ ಆಗಲಿಲ್ಲ ಅಂದರೆ ಎಲ್ಲಿ ಜ್ಞಾನ ಆಗ್ತದೆ. ಅದಕ್ಕೆ ಪೂರ್ವ ಸಾಧನೆಗಳಿಲ್ಲದೆ ಉತ್ತರ ಜ್ಞಾನ ಆಗಂಗಿಲ್ಲ. ಇವೆಲ್ಲ ಬೇಕೇ ಆಗ್ತಾವ. ಹೆಂಗೆ ಬೇಕಾಗ್ತವೆ ಹಿಂಗೆ ಬೇಕಾಗ್ತಾವೆ ನೋಡಿರಿ. ಇದು ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ಪೂರ್ವ ಸಾಧನಗಳನ್ನು ಕ್ರಮವಾಗಿ ಸಾಧಿಸ್ಬೇಕು. ಕ್ರಮವಾಗಿ ಹೇಳಿದ್ದಾರೆ ನೋಡ್ರಿ. ಹಂಗೆ ಕ್ರಮವಾಗಿ ಸಾಧಿಸ್ಕೊಂಡು ಅದು ಮತ್ತು ಆಮೇಲೆ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡಬೇಕು ಅಂತ ಹೇಳುವಂಥದ್ದು ಈ ರೀತಿ. ಅದರಿಂದ ನಾವು ಅದಕ್ಕೆ ಕರ್ಮದಲ್ಲಿದ್ದವರು ನಾವು ಇಷ್ಟು ಮೇಲ್ಮಟ್ಟಕ್ಕೆ ಬಂದೀವಿ. ಕರ್ಮದಲ್ಲಿದ್ದವರು ಎಲ್ಲರೂ ಕ್ಯೂ ಅದಾರಂತ ತಿಳ್ಕೊಬೇಕು. ಅದರಲ್ಲಿ ಕರ್ಮ ಮಾಡಿದ್ರೆ ಜಪ ತಪ ಧ್ಯಾನ ಏನು ಕರ್ಮ ಮಾಡ್ತಾರಲ್ಲ, ಯಜ್ಞ ಯಾಗಾದಿಗಳನ್ನು ಜಪ ತಪ ಇವು ಪೂಜೆ ಪುರಸ್ಕಾರ ಯಾತ್ರೆ ಇವೆಲ್ಲ ಏನು ಮಾಡ್ತಾ ಇದ್ದಾರಲ್ಲ, ಅವರು ನಿಷ್ಕಾಮ ಭಾವದಿಂದ ಮಾಡಿದವರಾದರೆ ಅವರು ಕೊನೆಗೆ ಕ್ಯೂ ಹಚ್ಚಾರಂತ ತಿಳ್ಕೊಬೇಕು. ಎಲ್ಲಿಗೆ? ಜ್ಞಾನ ಪಡ್ಕೊಳ್ಳಿಕ್ಕೆ ಕ್ಯೂ ಹಚ್ಚಿದಾರಂತ ತಿಳ್ಕೊಳ್ಬೇಕು. ಇನ್ನೂ ದೂರ ಅದಾರ ಅವರು. ಮತ್ತು ಭೋಗದ ಅಪೇಕ್ಷೆಯಿಂದ ಅವ್ರು ಕರ್ಮಗಳನ್ನು ಮಾಡ್ತಿದ್ದಾರೆ, ಬಹುದೂರ ಅದಾರ. ಇನ್ನೂ ಎಷ್ಟು ಜನ್ಮಗಳು ಹೋಗ್ತಾವೆ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಜ್ಞಾನಕ್ಕೆ ಬರಬೇಕಾದ್ರೆ ಅದೇ ಮೂಲಕನೇ ಬರಬೇಕಾಗ್ತದೆ, ಕರ್ಮದಿಂದನೇ ಮುಂದಕ್ಕೆ ಬರಬೇಕಾಗ್ತದೆ. ಈ ರೀತಿಯಾಗಿ ಕ್ರಮದಿಂದ ಆಗ್ತದೆ ಹೊರತಾಗಿ ಸಮುಚ್ಚಯದಿಂದ ಆಗಲ್ಲ. ಕ್ರಮ ಸಮುಚ್ಚಯದಿಂದ ಜ್ಞಾನ ಆಗ್ತದೆ. ಅರ್ಥ ಮಾಡ್ಕೋಬೇಕು.
ಸಮುಚ್ಚಯದಿಂದ ಜ್ಞಾನ ಆಗಂಗಿಲ್ಲ, ಕ್ರಮ ಸಮುಚ್ಚಯದಿಂದ ಜ್ಞಾನ ಆಗ್ತದ. ಈ ರೀತಿಯಾಗಿ ಇಲ್ಲಿ ಭಾಳಷ್ಟು ವಿಷಯಗಳನ್ನು ಅವರು ಹೇಳಿದರು. ಕರ್ಮ ಕೂಡ ವ್ಯರ್ಥ ಅಲ್ಲ. ನಾವು ತಿಳ್ಕೋಬೇಕು, ಕರ್ಮ ವ್ಯರ್ಥ ಅಲ್ಲ. ಕರ್ಮ ಮಾಡೋದ್ರಿಂದ ಏನಾಗ್ತದೆ, ಅಂತಃಕರಣ ಶುದ್ಧ ಅಂತಃಕರಣದಲ್ಲಿ ಜ್ಞಾನ ಹೊಳಿತದೆ. ಹಿಂಗೆ ಪರಂಪರಾಗತವಾದಂಥ ಈ ವಿಚಾರದಿಂದ ಜ್ಞಾನ ಆಗ್ತದ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ. ಮತ್ತು ಮುಂದಿನ ವಿಚಾರ ನಾಳೆ ನೋಡೋಣ. ಭಾಳಷ್ಟು ಅದ್ಭುತವಾಗಿ ಅದಾವ. ಗೊತ್ತಾಗ್ತಾ ಇಲ್ಲ ಅಂತ ಇದನ್ನು ಬಿಡಬಾರ್ದು. ಕೇಳ್ತಾ ಹೋದಾಗ ನಮಗೆ ಖಂಡಿತ ಅರ್ಥ ಆಗ್ತದೆ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವನ್ನು.